आय ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಹರೇ ಕೃಷ್ಣ ಎಲ್ರಿಗೂ. ಶ್ಲೋಕ 17 ನಿನ್ನೆ ಚರ್ಚೆ ಮಾಡಿದ್ದೇವೆ, ಅಂದ್ರೆ ಓದಿದ್ದೇವೆ, ಚರ್ಚೆ ಅಷ್ಟೇನಾಗಿಲ್ಲ. ಅಷ್ಟೇನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಈ ಶ್ಲೋಕದಲ್ಲಿ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ ಅಂತ ಹೇಳಿ. ಸ್ವಲ್ಪ ನೋಡೋಣ ಅದನ್ನ, ಆಮೇಲೆ ಮುಂದೆ ಹೋಗೋಣ. ಇದನ್ನೆಲ್ಲ ನೋಡಿದ್ದೇವೆ ನಾವು, ಈ ಅಂಕೆಗಳನ್ನ. ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಓದ್ಲ ಓದ್ತೀರಾ? ಪ್ರಭುಜಿ ಓದ್ಲ ಓದಿ. ಪ್ರಭುಜಿ ಹಾ. 4,800 ದೈವಿಕ ವರ್ಷಗಳು, 17,28,000 ಮಾನವ ವರ್ಷಗಳು, ಒಂದು ಸತ್ಯಯುಗ. ಕ್ಲಿಯರ್ ಅಲ್ಲ? 3,000 ಸತ್ಯಯುಗ ಅಂದ್ರೆ ಸತ್ಯಯುಗ ಅಂದ್ರೆ ನಮ್ಮ ಲೆಕ್ಕ ಪ್ರಕಾರ ಇಷ್ಟು 17,28,000. ಅದೇ ಇಲ್ಲಿ ನಾವು ಓದಿದ್ದೇವಲ್ಲ ಈಗಾಗಲೇ, ಸೇಮ್ ಇಲ್ಲಿದೆಯಲ್ಲ, ಸೇಮ್. ಓಕೆ. ಆಮೇಲೆ ತ್ರೇತಾಯುಗ, ಒಂದು ತ್ರೇತಾಯುಗ ಅಂದ್ರೆ ಎಷ್ಟು ಮತ್ತೆ? 3,600 ದೈವಿಕ ವರ್ಷಗಳು, ಅಂದರೆ 12,96,000 ಮಾನವ ವರ್ಷಗಳು. ಇದು ಒಂದು ತ್ರೇತಾಯುಗ. ಮುಂದೆ ಹೋಗಿ. 2,400 ದೈವಿಕ ವರ್ಷಗಳು, 8,64,000 ಮಾನವ ವರ್ಷಗಳು, ಅಂದರೆ ಒಂದು ದ್ವಾಪರ ಯುಗ. 1,200 ದೈವಿಕ ವರ್ಷಗಳು, ಅಂದರೆ 4,32,000 ಮಾನವ ವರ್ಷಗಳು, ಅಂದರೆ ಒಂದು ಕಲಿಯುಗ. 12,000 ದೈವಿಕ ವರ್ಷಗಳು ಇಸ್ ಈಕ್ವಲ್ ಟು 4 ಯುಗಗಳು. 4 ಯುಗಗಳು ಇದನ್ನ ಆಡ್ ಮಾಡಿದ್ರೆ 4,800, 3,600, 2,400, 1,200 ಇಷ್ಟು ಬರ್ತದಾ? ಬರುತ್ತೆ ಪ್ರಭುಜಿ. ಹಾ, ಅಂದ್ರೆ ಅದು 4 ಯುಗಗಳು. ಅಂದ್ರೆ ಇದು 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 ಎಲ್ಲ ಸೇರಿ 4 ಯುಗಗಳು. ಓಕೆ. ಮತ್ತೆ 4 ಯುಗ 4 ಅಂದ್ರೆ ಯುಗಗಳು ಒಂದು ಮಹಾಯುಗ, ಅಂದರೆ 43,20,000 ಮಾನವ ವರ್ಷಗಳು, ಬ್ರಹ್ಮನ ಹಗಲಿಗಾಗಿ. 1,000 1,000 ಅಂತ ಹೇಳ್ತಾರೆ ಮಹಾಯುಗಕ್ಕೆ, ಅಥವಾ ಮಹಾಯುಗ ಅಂತ ಹೇಳ್ಬೋದು. ಓಕೆ. ಮತ್ತೆ 1,000 ಮಹಾಯುಗಗಳು ಇಸ್ ಈಕ್ವಲ್ ಟು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರುವ ಬ್ರಹ್ಮನ ಹಗಲಿನ ಅವಧಿ. 1,000 ಮಹಾಯುಗಗಳು ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರುವ ಬ್ರಹ್ಮನ ಹಗಲಿನ ಅವಧಿ. ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲಿನ ಅವಧಿ. ಒಂದು ಕಲ್ಪ ಎಂದರೆ ಬ್ರಹ್ಮನ ಒಂದು ರಾತ್ರಿಯ ಅವಧಿ. 2 ಕಲ್ಪಗಳು ಸೇರಿ ಬ್ರಹ್ಮನ ಒಂದು ಹಗಲು ಮತ್ತು ಒಂದು ರಾತ್ರಿ ಆಗುತ್ತದೆ. ಅದರ ಅವಧಿ 8,640,000,000 ಮಾನವ ವರ್ಷಗಳು. ಒಂದು ಪರ್ಪಟ್ ಅಲ್ಲಿ ಇದೆ, ಸೇಮ್ ಇದೆ. ಹೌದು ಪ್ರಭುಜಿ, ಇದೆ. ಬ್ರಹ್ಮನ 30 ದಿನಗಳು ಅಥವಾ ಬ್ರಹ್ಮನ ಒಂದು ತಿಂಗಳು ಇಸ್ ಈಕ್ವಲ್ ಟು 259,200,000,000 ಮಾನವ ವರ್ಷಗಳು. ಬ್ರಹ್ಮನ 12 ತಿಂಗಳುಗಳು ಅಥವಾ ಬ್ರಹ್ಮನ ಒಂದು ವರ್ಷ ಇಸ್ ಈಕ್ವಲ್ ಟು 3,11,400,000,000 ಮಾನವ ವರ್ಷಗಳು. ಬ್ರಹ್ಮನ 50 ವರ್ಷಗಳು ಒಂದು ಪರಾರ್ಧ 156,764,160,000,000 ಮಾನವ ವರ್ಷಗಳು. 2 ಪರಾರ್ಥಗಳು ಬ್ರಹ್ಮನ 100 ವರ್ಷಗಳು, ಒಂದು ಪರ ಒಂದು ಮಹಾಕಲ್ಪ. ಶ್ರೀಮದ್ಭಾಗವತದ ಪ್ರಕಾರವು ಬ್ರಹ್ಮನ ಆಯುಷ್ಯವು 311,040,000,000 ಮಾನವ ವರ್ಷಗಳು. ಬ್ರಹ್ಮನ ಒಂದು ದಿನವನ್ನು ಚರಣಗಳು ಎಂದು ಕರೆಯುವ
10,000 ಭಾಗಗಳಾಗಿ ವಿಭಜಿಸಲಾಗಿದೆ. 4 ಯುಗಗಳು, ಒಂದರ ನಂತರ ಒಂದು ಬರುವ 4 ಯುಗಗಳು, ಅವುಗಳ ಅವಧಿಯೊಂದಿಗೆ ಹೀಗಿದೆ: 4 ಯುಗಗಳು, 4 ಚರಣಗಳು, 17,28,000 ಸೌರ ವರ್ಷಗಳು, ಒಂದು ಸತ್ಯಯುಗ. 3 ಚರಣಗಳು, 12,96,000 ಸೌರ ವರ್ಷಗಳು, ತ್ರೇತಾಯುಗ. 2 ಚರಣಗಳು, 88,64,000 ಸೌರ ವರ್ಷಗಳು, ದ್ವಾಪರಯುಗ. 1 ಚರಣ, 4,32,000 ಸೌರ ವರ್ಷಗಳು, ಒಂದು ಕಲಿಯುಗ. ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದ ಮಾತಾಜಿ. ಇದು ಕೆಲವು ಎಕ್ಸ್ಟ್ರಾ ಪಾಯಿಂಟ್ಸ್, ಆದರೆ ಹೆಚ್ಚಿದೆಲ್ಲ ನಿನ್ನೆ ನಾವು ಓದಿದ್ರಲ್ಲಿ ಇದ್ದಿರೋ ವಿಚಾರಗಳು. ಅಂದ್ರೆ ದೊಡ್ಡ ಲೆಕ್ಕ ಅಂದ್ರೆ ನಮಗೆ ಇದರಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ ನಾವು ಏನು ಅಲ್ಲ ಅಂತ ಹೇಳಿ. ಯಾವ ದೇವತೆಗಳ ಮುಂದೆ ನಾವು ಏನು ಅಲ್ಲ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್, ಯಾವುದೇ ವಿಚಾರದಲ್ಲಿ ನಮ್ಗೆ ಅರ್ಥ ಆಗತ್ತೆ. 18ನೇ ಶ್ಲೋಕಕ್ಕೆ ಹೋಗೋಣ. ಇದು ಅರ್ಥ ಆಗಿಲ್ಲ ಅಕಸ್ಮಾತ್ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಭಕ್ತಿಗೇನು ಇದರಿಂದ ಬಾಧೆ ಇಲ್ಲ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಶ್ಲೋಕ 18. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಈಗ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮನ ಹಗಲಾದ ಮೇಲೆ, ಎಂಡಾದ ಮೇಲೆ, ಸಾಯಂಕಾಲ ಆಗುವಾಗ ಪ್ರಳಯ ಆಗತ್ತೆ. ಆ ಪ್ರಳಯ ಆಗುವಾಗ ಯಾವೆಲ್ಲ ಲೋಕಗಳು ಆ ಪ್ರಳಯದ ಒಟ್ಟಿಗೆ ಮಣ್ಣಾಗಿ ಬಿಡ್ತವೆ, ಅಥವಾ ಸಮ ಆಗತ್ತೆ, ನೆಲ ಸಮ ಆಗತ್ತೆ, ಯಾವುದೆಲ್ಲ, ಅಥವಾ ಸಂಪೂರ್ಣ ಕೊಚ್ಕೊಂಡು ಹೋಗುತ್ತೆ, ಯಾವುದೆಲ್ಲ ಆಗತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ನಿನ್ನೆ ಮಾತಾಡಿಲ್ಲ, ಆದ್ರೂ ಕೂಡ ಯಾರಿಗಾದ್ರೂ ಗೊತ್ತಾ? ಭೂಃ ಸುವಃ ಮಹಃ ಜನಃ ತಪಃ ಸತ್ಯಂ. ಭೂರ್ಭುವ ಸ್ವಃ ಮಹಃ ಜನಃ ತಪಃ ಸತ್ಯಂ. ಈ ಮೇಲೆ ಇರುವ 7 ಲೋಕದಲ್ಲಿ ಯಾವ್ದೆಲ್ಲ ಉಳ್ಕೊಳ್ತದೆ ಅಂದ್ರೆ, ಮಹೋರ್ಲೋಕದ ಕೆಳಗಿರೋದೆಲ್ಲ ಈ ಬ್ರಹ್ಮನ ಹಗಲ ಎಂಡ್ ಆಗುವಾಗ ಆಗುವ ಪ್ರಳಯದಲ್ಲಿ ಕೊಚ್ಕೊಂಡು ಹೋಗುತ್ತೆ. ಎಲ್ಲ ಪ್ರಳಯದಲ್ಲಿ ಎಲ್ಲ ನಾಶ ಆಗತ್ತೆ. ಈ ಪ್ರಳಯ ಹೇಗೆ ಆಗತ್ತೆ ಅಂತ ಹೇಳಿದ್ರೆ, ಈ ಪ್ರಳಯ ಅಗ್ನಿ, ಯಾರ ಅಗ್ನಿ ಯಾರಿಗಾದ್ರೂ ಕೇಳಿದೀರಾ? ಯಾರು ಅಗ್ನಿ ಅಗ್ನಿಯನ್ನ ಯಾರು ಬುಸ್ಕುಟ್ಟುದು? ನಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡುದು ಕೆಳಗೆ? ಆದಿಶೇಷ ಅಥವಾ ಸಂಕರ್ಷಣ ಅಗ್ನಿಯಿಂದಾಗಿ ಎಲ್ಲ ಎಲ್ಲ ಭಸ್ಮ ಆಗಿರ್ತದೆ. ಆಗ ನಾವೆಲ್ಲ ಎಲ್ಲಿ ಹೋಗ್ತೇವೆ? ಈ ಕೆಳಗೆ ಲೋಕದಲ್ಲಿರುವವರು, ಮಹರ್ ಲೋಕಕ್ಕಿಂತ ಕೆಳಗಿರೋರೆಲ್ಲ ಎಲ್ಲಿ ಹೋಗ್ತಾರೆ? ಗರ್ಭೋದಕಶಾಯ ವಿಷ್ಣುವಿನ ಒಳಗೆ ಹೋಗ್ತೇವೆ. ಗರ್ಭೋದಕಶಾಯ ವಿಷ್ಣು ಒಳಗೆ ಅಲ್ಲಿ ಏನಿರ್ತದೆ? ಅಲ್ಲಿ ನಾವು ನಿದ್ದೆ ಮಾಡ್ತಾ ಇರ್ತೇವೆ. ನಿದ್ದೆ, ನೆಕ್ಸ್ಟ್ ಸೃಷ್ಟಿ ಆಗೋ ತನಕ ನಿದ್ರೆ. ನಮ್ಗೆ ಏನು ಗೊತ್ತಾಗಲ್ಲ, ಅದೇನು ವೈಕುಂಠ ಅಲ್ಲ, ಅಲ್ಲಿ ನಿದ್ರೆ. ಆದರೆ ಮಹೋಲೋಕಕ್ಕಿಂತ ಮೇಲೆ ಇರುವವರೆಲ್ಲ ಸಾಧಕರು ಹೆಚ್ಚಾಗಿ ಅವರು ಇದಕ್ಕೆ ಪ್ರಳಯದಲ್ಲಿ ಭಾಗಿಯಾಗುವುದಿಲ್ಲ. ಅವರು ಯಾವಾಗ? ಬ್ರಹ್ಮನ ಆಯಸ್ಸು ಮುಗಿಯುವಾಗ. ಇದು ಬ್ರಹ್ಮನ 1 ದಿವಸ ತಾನೆ, ಬ್ರಹ್ಮನ ಸಂಪೂರ್ಣ 100 ವರ್ಷ ಆಗ ಲೆಕ್ಕ ಹಾಕಿದ್ದೇವಲ್ಲ, ಅದು ಮುಗಿಯುವಾಗ ಅವರೆಲ್ಲರೂ ಬ್ರಹ್ಮನ ಜೊತೆಗೆ. ಎಸ್ ಮಾತಾಜಿ. ಜಗನ್ನಾಥ ದರ್ಶನ ಮಾಡಿ. ಓಕೆ, ಒಂದು ನಿಮಿಷ. ಅರಿವು ಕಾಣುದಿಲ್ಲ ಮತ್ತೆ ನಿಮ್ಮ ಈಗ ಕಾಣ್ತಾ ಉಂಟು. ಆಗ್ಲಿ ಚಿನ್ನ ಇಲ್ಲ, ನಿಮ್ಮ ಇಂಟರ್ನೆಟ್ ಸಿಗ್ನಲ್ ಸ್ವಲ್ಪ ಕಮ್ಮಿ ಉಂಟು, ನಮಗೆ ಭಾಗ್ಯ ಇಲ್ಲ ಜಗನ್ನಾಥರ ದರ್ಶನ. ಕಾಣ್ತಾ ಉಂಟು. ಜಯ ಶ್ರೀಲ ಪ್ರಭುಪಾ, ಜಯ ಶ್ರೀಲ ಪ್ರಭುಪಾ, ಜೈ ಜಗನ್ನಾಥ್ ಬಲದೇವ್ ಸುಭದ್ರಮಾಯಿ ಕಿ ಜಯ. ಧನ್ಯವಾದ ಮಾತಾಜಿ, ಧನ್ಯವಾದಗಳು. ಪ್ರಭುಪಾದರ ದರ್ಶನ ಪ್ರಭುಜಿ. ಹರಿ ಓಂ. ಜಯ ಶ್ರೀಲ ಪ್ರಭುಪಾ. ಯಾವ ದೇವಸ್ಥಾನ ಪ್ರಭುಜಿ? ಇದು ಮಂಗಳೂರಿನ ಕೊಡುಪುಕಟ್ಟೆಯಲ್ಲಿರುವಂತಹ ಜಗನ್ನಾಥ್ ಬಲದೇವ್ ಸುಭದ್ರಮಾಯಿ ಮಾತಾಜಿ. ಮಂಗಳೂರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಧನ್ಯವಾದ. ಉಡುಪಿದ ಪ್ರಭುಜಿ? ಉಡುಪಿ ಹತ್ರ ಮಂಗಳೂರಲ್ಲಿ ಮಾತಾಜಿ. ಮಂಗಳೂರು. ಓಕೆ ಪ್ರಭುಜಿ, ಥ್ಯಾಂಕ್ ಯು ಮಾತಾಜಿ. ಹರೇ. ಓಕೆ.
ಏನ್ ಮಾತಾಡ್ತಾ ಇದ್ದೆವು ಅಂತ ಹೇಳಿದ್ರೆ, ಬ್ರಹ್ಮನ ಸಂಪೂರ್ಣ ಆಗುವಾಗ ಅವರೆಲ್ಲರೂ ಮೇಲೆ ಹೋಗ್ತಾರೆ, ಅವರು ಬ್ರಹ್ಮನ ಜೊತೆ ಹೋಗ್ತಾರೆ. ಆಗ ಕಾರಣೋದಕ ಶಾಯಿ ವಿಷ್ಣು ಅಥವಾ ಮಹಾವಿಷ್ಣು ಅಲ್ಲಿ ಹೋಗ್ತಾರೆ. ಆಯ್ತಾ? ಇದೆಲ್ಲ ಕೊಡ್ತಾ ಇರುವಂತದ್ದು ಕೆಳಗಿನ ಲೋಕದ ಎಲ್ಲ ಪ್ರಳಯ ಆಗತ್ತೆ ಯಾವಾಗ ಬ್ರಹ್ಮನ ಒಂದು ದಿವಸ ಆಗುವಾಗ, ಒಂದು ಹಗಲು ಆಗುವಾಗ. ಅದರ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಅವ್ಯಕ್ತ ಆಗಿಬಿಡ್ತಾರೆ ಅವರು, ಅಂದ್ರೆ ವ್ಯಕ್ತ ಕಾಣುದಿಲ್ಲ ಅಲ್ಲ. ಆದ್ರೆ ಈ ಪ್ರಳಯ ಆಗತ್ತಲ್ಲ, ಬ್ರಹ್ಮನ ಒಂದು ಹಗಲಾಗುವಾಗ ಆಗುವ ಪ್ರಳಯದಲ್ಲಿ ನಾವೆಲ್ಲ ಹೋಗ್ತೇವೆ. ನಾವೆಲ್ಲ ಅಂದ್ರೆ ನಾನು ಸಾಮಾನ್ಯ ವ್ಯಕ್ತಿಗಳು, ಭಕ್ತಿ ಮಾಡದವರನ್ನು ಹೇಳ್ತಾ ಇರುವಂತದ್ದು. ಭಕ್ತಿ ಮಾಡದವರು ಇರುವ ಕಾರಣ ಈ ಪ್ರಳಯ, ಇಲ್ಲದ್ರೆ ಈ ಪ್ರಳಯದ ಅಗತ್ಯವೇ ಇಲ್ಲ. ಅಂದ್ರೆ ಅಗತ್ಯ ಇಲ್ಲ ಅಂತ ಹೇಳೋಕ್ಕಿಂತ ಅವ್ರನ್ನೆಲ್ಲ ಭಗವಂತ ತಗೊಂಡು ಹೋಗ್ತಾನೆ, ಏನ್ ಅಗತ್ಯ. ಆದ ಕಾರಣ ಈ ಪ್ರಳಯ ಆಗುವಾಗ ನಾವೆಲ್ಲ ದೇಹ ಇರುವುದಿಲ್ಲ. ದೇಹ ಇಲ್ಲದೆ ಆತ್ಮವು ಮನಸ್ಸು, ಬುದ್ಧಿ, ಅಹಂಕಾರ ಜೊತೆ ಹೋಗ್ತದೆ. ಅದ ಕಾರಣ ಇದನ್ನು ತುಂಬಾ ಇಂಪಾರ್ಟೆಂಟ್ ಎಂತ ಅಂತ ಹೇಳಿದ್ರೆ, ಆದಿಶೇಷ ಇಲ್ಲದ್ರೆ ಸಂಕರ್ಷಣನ ಶಬ್ದ ಅಂದ್ರೆ ಸಂಕರ್ಷಣ ಒಂದು ಬೆಂಕಿಗೆ ನಮ್ಮ ಆಸೆ, ನಮ್ಮ ಡಿಸೈರ್ಸ್ ಅಥವಾ ನಮ್ಮ ಕಾಮನೆಗಳನ್ನ ಸುಡ್ಲಿಕ್ಕೆ ಆಗುದಿಲ್ಲ, ಬೆಂಕಿಯಿಂದಲೇ ಸುಡ್ಲಿಕ್ಕೆ ಆಗುದಿಲ್ಲ. ವಿಚಾರ ಮಾಡಿ, ಇಡೀ ಲೋಕದಲ್ಲಿ ಸಂಹಾರ ಆಗುವಾಗ, ಯಾವಾಗ ಸಂಹಾರ ಆಗುದು? ಪ್ರಳಯ ಕಾಲದಲ್ಲಿ, ಪ್ರಳಯದಲ್ಲಿ ಎಲ್ಲ ಸಂಹಾರ ಆಗುವಾಗ ಬೆಂಕಿಯಿಂದಾಗಿ ಮಹರ್ಲೋಕದವರೆಗೆ ಆ ಬೆಂಕಿ ತಟ್ಟಿ ಮಹರ್ಲೋಕದಲ್ಲಿರುವ ಜನಗಳು ಇನ್ನು ಮೇಲಿನ ಲೋಕಕ್ಕೆ ಹೋಗ್ತಾರೆ ಭಯದಿಂದ. ಅಷ್ಟು ಸ್ಟ್ರಾಂಗ್ ಬೆಂಕಿಯಲ್ಲಿ ನಮ್ಮ ಮನ, ಬುದ್ಧಿ, ಅಹಂಕಾರ ಸುಡುವುದಿಲ್ಲ. ಅದನ್ನು ಸುಡುವುದು ಯಾವುದು? ಯಾರಿಗಾದ್ರೂ ಗೊತ್ತಾ? ನಮ್ಗೆ ಯಾವ ಭಾಗ್ಯ ಸಿಕ್ಕಿದೆ ನೋಡುವ ನಾವು, ಯಾವುದು ಅದನ್ನು ಸುಡುವಂಥದ್ದು? ಹರಿನಾಮ ಸಂಕೀರ್ತನೆ. ಹರಿನಾಮ ಸಂಕೀರ್ತನೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ಸಂಪೂರ್ಣ ನಮ್ಮ ಮನ, ಬುದ್ಧಿ, ಅಹಂಕಾರದಲ್ಲಿರುವಂತಹ ಕಾಮನೆಗಳು, ಆ ಯಾವ ಕಾಮನೆಗಳು? ಭೌತಿಕ ಕಾಮನೆಗಳನ್ನ ಸಂಪೂರ್ಣ ಸುಟ್ಟು ಭಸ್ಮ ಮಾಡ್ತದೆ. ಆದ್ರೆ ಭಗವಂತನೇ ಕೊಡುವಂತಹ ಬೆಂಕಿಯಿಂದ ಆಗ್ತಾ ಇಲ್ಲ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಈ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಆದ ಕಾರಣ ಈ ಎಲ್ಲ ಶ್ಲೋಕಗಳು ನಮಗೆ ಏನ್ ಹೇಳ್ತವೆ ಅಂದ್ರೆ, ನಮಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನ ಕಳ್ಕೊಳ್ಬಾರ್ದು ಅಂತ ಹೇಳುವ ವಿಚಾರ. ಇದು ಎಷ್ಟು ನಮಗೆ ಅರ್ಥ ಆಗಿದೆ ಇಲ್ವಾ? ಆದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪ, ವೈಷ್ಣವ ಸೇವೆ, ವೈಷ್ಣವ ಸಂಘ, ಇದೆಲ್ಲ ಎಷ್ಟು ವಿರಳ ಅಂತ ಹೇಳುದು ಮಾತ್ರ ಖಂಡಿತ ಅರ್ಥ ಆಗ್ಲೇಬೇಕು ನಮಗೆ. ಅಕಸ್ಮಾತ್ ಏನೋ ಲೆಕ್ಕ ಪುಟ್ಟ ಲೆಕ್ಕಗಳೆಲ್ಲ ಇವೆಲ್ಲ, ಚಿಕ್ಕ ಪುಟ್ಟ ಲೆಕ್ಕಗಳು, ಚಿಕ್ಕ ಪುಟ್ಟ ಅಲ್ಲ, ದೊಡ್ಡ ದೊಡ್ಡ ಲೆಕ್ಕಗಳದು, ಅದೆಲ್ಲ ನಮ್ಮ ತಲೆಗೆ ಹೋಗಿಲ್ಲ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಅದು ನಮ್ಗೆ ನೆನಪಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಕೃಷ್ಣನ ನಾಮ ಮಾತ್ರ ಮರಿಬಾರದು. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೇ ರಾತ್ರಿ ಆಗಮೇ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸಮ್ಯಕೆ. ಓಕೆ, ಇದು ಒಂದು ರೀತಿಯಲ್ಲಿ ಅವ್ಯಕ್ತ, ಮತ್ತೊಂದು ಅವ್ಯಕ್ತ, ಎರಡು ಸಲ ಅವ್ಯಕ್ತ ಆಗತ್ತೆ. ಇದು ಒಂದು ಅವ್ಯಕ್ತ ಆಗುದು ಯಾವಾಗ? ಅವ್ಯಕ್ತ ಅಂತ ಹೇಳೋದು ಕಾಣುದು, ನಾವೆಲ್ಲ ಕಾಣದೇ ಆಗುದು ಯಾವಾಗ? ಬ್ರಹ್ಮನ ಹಗಲು ಮುಗ್ದಾಗ ಆಗುವಂತಹ ಒಂದು ಪ್ರಳಯದಲ್ಲಿ, ಆಮೇಲೆ ಬ್ರಹ್ಮನ ಆಯಸ್ಸು 100 ವರ್ಷ ಮುಗಿಯುವಾಗ ಆಗುವಂತಹ ಪ್ರಳಯದಲ್ಲಿ, ಎರಡು ಸಲ. ಆದ್ರೆ ಆ ಅವ್ಯಕ್ತ ನಿಜವಾದ ಅವ್ಯಕ್ತ, ಇದು ಸೆಕೆಂಡರಿ ಅವ್ಯಕ್ತ. ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಆಗಾಗ ಆಗ್ತಾ ಇರ್ತದಲ್ಲ. ಮುಂದೆ ಹೋಗ್ತಾ ಇದ್ದೇನೆ. ಪದದ ಅರ್ಥ: ಅವ್ಯಕ್ತಾತ್ ಅವ್ಯಕ್ತದಿಂದ, ವ್ಯಕ್ತಯ ಜೀವಿಗಳು, ಸರ್ವಾಹ ಎಲ್ಲ, ಪ್ರಭವಂತಿ ವ್ಯಕ್ತವಾಗುತ್ತಾರೆ, ಅಹ ಆಗಮೆ ಹಗಲಿನ ಪ್ರಾರಂಭದಲ್ಲಿ, ರಾತ್ರಿ ಆಗಮೆ ರಾತ್ರಿ ಆಗುವಾಗ, ಪ್ರಲೀಯಂತೆ ನಾಶವಾಗುತ್ತಾರೆ, ತತ್ರ ಅದರಲ್ಲಿ, ಏವ ಖಂಡಿತವಾಗಿಯೂ, ಅವ್ಯಕ್ತ ಸಮ್ಯಕೆ ಎಂದು ಕರೆಯಲಾಗಿರುವುದರಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಯಾವಾಗ ಬ್ರಹ್ಮನ ಹಗಲಾಯ್ತು ಆಗ ಎಲ್ಲ ಜೀವಿಗಳು ಬರ್ತಾರೆ, ಆಯ್ತಾ, ಹೊರಗೆ. ಯಾವಾಗ ರಾತ್ರಿ ಆಯ್ತು ಪುನಃ ಅವ್ಯಕ್ತದಲ್ಲಿ ಲೀನ ಆಗ್ತಾರೆ. ಎಲ್ಲಿ? ಗರ್ಭೋದಕಶಾಹಿ ವಿಷ್ಣು. ಆದ್ರೆ ಅವನ ಸಂಪೂರ್ಣ 100 ವರ್ಷ ಆಗುವಾಗ ಕಾರಣೋದಕಶಾಹಿ ವಿಷ್ಣು ಅಥವಾ ಮಹಾವಿಷ್ಣು ಅಲ್ಲಿ. ಇಷ್ಟ ಅರ್ಥ ಆದ್ರೆ ಮುಂದೆ ಹೋಗೋಣ. 19ನೇ ಶ್ಲೋಕ. ಇದಕ್ಕೇನು ಶ್ರೀಲ ಪ್ರಭುಪಾದರು ಭಾವಾರ್ಥ ಕೊಟ್ಟಿಲ್ಲ, ಮುಂದೆ ಹೋಗ್ತಿದ್ದೀನಿ.
ಭೂತಗ್ರಾಮ ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಸ್ಪಾರ್ಥ ಪ್ರಭವತ್ಯಹ ರಾಗಮೇ. ಗ್ರಾಮ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ಏನು ಗ್ರಾಮ ಅಂದ್ರೆ? ಗ್ರಾಮ ಅಂದ್ರೆ ಏನು ಹೇಳಿ. ಹಾ, ಅದು ಹಳ್ಳಿಯಲ್ಲಿ ಇರ್ತದಲ್ಲಿ ಬರೀ ಗ್ರಾಮ, ಒಂದೊಂದು ಗ್ರಾಮ ನಮ್ಮ. ಹಳ್ಳಿಗೆ ಇನ್ನೊಂದು ಹೆಸರು ಗ್ರಾಮ ಅಲ್ವಾ? ಹ್ಮ್ ಕೃಷ್ಣ. ಹಳ್ಳಿಗೆ ಇನ್ನೊಂದು ಹೆಸರು ಗ್ರಾಮ ಅಲ್ವಾ? ಏನು ಏನು ಯೋಚನೆ ಇದೆ? ಅಂದ್ರೆ ಏನ್ ಅರ್ಥ ಗ್ರಾಮ ಅಂದ್ರೆ ಏನು? ಇಲ್ಲ, ನನಗೆ ಗೊತ್ತಿಲ್ಲ. ಗ್ರಾಮ ಅಂತ ಹೇಳಿದ್ರೆ ಎಲ್ಲರೂ ಜೊತೆಯಲ್ಲಿ ಇರುವಂತಹ ಜಾಗ. ಎಲ್ಲರ ಜೊತೆಯಲ್ಲಿ ಅಂದ್ರೆ ಎಲ್ಲ ಜೀವನ ಮಾಡೋದು ಅಲ್ಲಲ್ಲಿ. ಗ್ರಾಮ ಜೀವನ ಅಂದ್ರೆ ಏನು? ಓ ಅಲ್ಲಿ ಒಂದು ಮನೆ ಇರ್ತದೆ, ಓ ಇಲ್ಲಿ ಒಂದು ಮನೆ ಇರ್ತದೆ, ಓ ಅಲ್ಲಿ ಒಂದು ಮನೆ ಇರ್ತದೆ. ದೂರ ದೂರ, ಹತ್ರ ಹತ್ರ ಏನಲ್ಲ, ಅಂದ್ರೆ ದೂರ ದೂರ ಇರ್ತದೆ. ಅವರವರಿಗೆ ಕೃಷಿ ಭೂಮಿ ಇರ್ತದೆ. ಕೆಲವೊಂದು ಕಡೆ ಹತ್ತಿರ ಹತ್ತಿರ ಮನೆ ಇರ್ತದೆ. ಒಬ್ಬೊಬ್ಬರ ಗ್ರಾಮದಲ್ಲಿ ಒಂದೊಂದು ರೀತಿಯ ಪದ್ಧತಿ ಅಲ್ವಾ? ಒಂದೊಂದು ಗ್ರಾಮದಲ್ಲಿ ಒಂದೊಂದು ಕಡೆ ಏನಾಗ್ತದೆ, ತೋಟಗಳೆಲ್ಲ ಜೊತೆಯಲ್ಲಿ ಇರ್ತವೆ, ಅವರ ಮನೆಗಳೆಲ್ಲ ಒಂದು ಕಡೆ ಇರ್ತದೆ. ಕೆಲವು ಕಡೆ ತೋಟದಲ್ಲೇ ಮನೆ ಇರುತ್ತೆ. ಆದ್ರೆ ಗ್ರಾಮ ಅಂತ ಹೇಳಿದ್ರೆ ಏನು? ಗ್ರಾಮದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಪೇಟೆಯಲ್ಲಿ ಜೀವನ ನಡೆಸ್ತಾ ಇಲ್ಲ. ಪೇಟೆಯಲ್ಲಿ ಜೀವನ ನಡೆಸ್ತಾ ಇಲ್ಲ, ಗ್ರಾಮದಲ್ಲಿ ನಿಜವಾಗಿ ಜೀವನ ನಡೆಸ್ತಾ ಇರುವಂಥದ್ದು. ಅದ ಕಾರಣ ಭೂತಗ್ರಾಮ ಅಂದ್ರೆ ಅದೇ ವಿಚಾರ. ಭೂತ ಅಂತ ಹೇಳಿದ್ರೆ ಏನು? ಜೀವ. ಭೂತಗ್ರಾಮ ಇಲ್ಲೇ ಬರೀತಾರೆ, ಎಲ್ಲ ಜೀವಿಗಳ ಸಮುದಾಯವು. ಅದಕ್ಕೆ ಗ್ರಾಮ ಅಂತ ಹೇಳೋ ಪದ. ಈ ಗ್ರಾಮ ಅಂತ ಹೇಳೋ ಪದ ಯಾಕೆ ಬಂತು? ಸಮುದಾಯಕ್ಕೆ. ಇಲ್ಲ ಸಿಟಿ ಅಂತ ಕೊಟ್ಟೇ ಇಲ್ಲ ಇದರಲ್ಲಿ, ನೋಡಿ. ಸಿಟಿ ಪದವೇ ಇಲ್ಲ ಇದರಲ್ಲಿ. ಭೂತಗ್ರಾಮ ಸ ಏವಾಯಂ ಸಹ ಆ ಏವ ಖಂಡಿತವಾಗಿಯೂ ಅಯಂ ಈ ಭೂತ್ವಾ ಭೂತ್ವಾ ಪುನಃ ಪುನಃ ಜನಿಸಿ ಪ್ರಲೀಯತೆ ನಾಶವಾಗುತ್ತದೆ. ರಾತ್ರಿಯ ಆಗಮನದಲ್ಲಿ ಅವಶಃ ತಾನೇ ತಾನಾಗಿ ಪಾರ್ಥ ಪ್ರತಯ ಪುತ್ರನೇ ಪ್ರಭವತಿ ವ್ಯಕ್ತವಾಗುತ್ತದೆ. ಹಗಲಿನ ಸಮಯದ ಆಗಮೆ ಬರುವಿಕೆಯಲ್ಲಿ. ಇನ್ನೊಂದು ಸಲ ಓದ್ತೀನಿ ಅನುವಾದ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಅವನು ಮಲಗಿ ಪುನಃ ಹೇಳ್ತಾನಲ್ಲ, ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಎಲ್ಲಿಂದ ಹುಟ್ಟುತ್ತವೆ ನಮಗೆ ಗೊತ್ತಾಯ್ತು. ಯಾವ ವಿಷ್ಣು? ಗರ್ಭೋದಕಶಾಹಿ ವಿಷ್ಣು. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತೆ. ಸಿಂಪಲ್ ಭಾವಾರ್ಥ. ಈ ಐಹಿಕ ಜಗತ್ತಿನೊಳಗೆ ಉಳಿಯಲು ಪ್ರಯತ್ನಿಸುವ ಹೆಚ್ಚು ಬುದ್ಧಿ ಇಲ್ಲದವರು ಮೇಲಿನ ಲೋಕಗಳಿಗೆ ಏರಬಹುದು. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲೇ ಉಳಿಲಿಕ್ಕೆ ಯಾರ ಆಸಕ್ತಿ ಉಂಟು ಅವರು ಸಾಧನೆ ಮಾಡಿ ಮೇಲೆ ಹೋಗ್ಬೋದು. ಎಲ್ಲಿಗೆ? ಸ್ವರ್ಗಾದಿ ಲೋಕಗಳಿಗೆ ಹೋಗೋದು. ಆದರೆ ಮತ್ತೆ ಈ ಭೂಲೋಕಕ್ಕೆ ಬರಲೇಬೇಕು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ ನೋರ್ಜುನ ಓದಿದ್ದೇವೆ ಆ ಶ್ಲೋಕ. ಬ್ರಹ್ಮನ ಹಗಲಿನ ಕಾಲದಲ್ಲಿ ಐಹಿಕ ಜಗತ್ತಿನೊಳಗೆ ಮೇಲಿನ ಲೋಕಗಳಲ್ಲಿ ಮತ್ತು ಕೆಳಗಿನ ಲೋಕಗಳಲ್ಲಿ ಅವರು ತಮ್ಮ ಚಟುವಟಿಕೆಗಳನ್ನು ಪ್ರದರ್ಶಿಸಬಹುದು. ಆದರೆ ಬ್ರಹ್ಮನಿಗೆ ರಾತ್ರಿ ಆದಾಗ ಅವರು ನಾಶವಾಗುತ್ತಾರೆ. ಹಗಲಿನಲ್ಲಿ ಐಹಿಕ ಚಟುವಟಿಕೆಗಳನ್ನು ನಡೆಸಲು ಅವರಿಗೆ ಹಲವಾರು ಶರೀರಗಳು ಲಭಿಸುತ್ತವೆ. ರಾತ್ರಿಯಲ್ಲಿ ಅವರಿಗೆ ದೇಹಗಳಿರುವುದಿಲ್ಲ. ನಾವು ಎಷ್ಟು ಸಲ ಈ ಪ್ರಳಯವನ್ನು ನೋಡಿದ್ದೇವೇನ? ಎಷ್ಟು ಜನ್ಮಗಳಲ್ಲಿ ಎಷ್ಟು ಪ್ರಳಯ ಆಗಿ ಬಂದಿದೆ ಈ ದೇಹಕ್ಕೆ, ಈ ಜೀವಕ್ಕೆ. ವಿಟ್ನೆಸ್ ಮಾಡಿದೆ ಎಷ್ಟು ಪ್ರಳಯಗಳನ್ನು. ನಮಗೆ ನೆನಪಿಲ್ಲ ಅಷ್ಟೇ. ರಾತ್ರಿಯಲ್ಲಿ ಅವರಿಗೆ ದೇಹಗಳಿರುವುದಿಲ್ಲ. ಅಂದ್ರೆ ಸೂಕ್ಷ್ಮ ದೇಹ ಇರುತ್ತದೆ, ಭೌತಿಕ ಸ್ಥೂಲ ದೇಹ ಇರುವುದಿಲ್ಲ. ಅವರು ವಿಷ್ಣುವಿನ ದೇಹದಲ್ಲಿ ಅಡಕವಾಗಿಯೇ ಉಳಿದಿರುತ್ತಾರೆ. ಮತ್ತೆ ಬ್ರಹ್ಮನ ಹಗಲು ಬಂದಾಗ ಅವರು ಪ್ರಕಟವಾಗುತ್ತಾರೆ. ಭೂತ್ವಾ ಪ್ರಲೀಯತೆ. ಹಗಲಿನಲ್ಲಿ ಅವರು ಕಾಣಿಸಿಕೊಂಡು ರಾತ್ರಿ ಮತ್ತೆ ನಾಶವಾಗುತ್ತಾರೆ. ಕಟ್ಟ ಕಡೆಗೆ ಬ್ರಹ್ಮನ ಆಯಸ್ಸು ಮುಗಿದಾಗ ಲಾಸ್ಟ್ ಅವರೆಲ್ಲ ನಾಶವಾಗುತ್ತಾರೆ ಮತ್ತು ಕೋಟ್ಯಂತರ ವರ್ಷಗಳ ಕಾಲ ಕಾಣಿಸಿಕೊಳ್ಳದೆ ಇರುತ್ತಾರೆ. ಆ ಪ್ರಳಯ, ದೊಡ್ಡ ಪ್ರಳಯ ಆದ ಮೇಲೆ, ಮಹಾಪ್ರಳಯ ಆದ ಮೇಲೆ ತುಂಬಾ ವರ್ಷಗಳ ಕಾಲ
ಸೃಷ್ಟಿ ಇರುವುದಿಲ್ಲ. ಅಂದ್ರೆ ಭೌತಿಕ ಸೃಷ್ಟಿಯಲ್ಲಿ ಏನು ಚಲನವಲನ ಇರುವುದಿಲ್ಲ. ಇನ್ನೊಂದು ಯುಗದಲ್ಲಿ ಬ್ರಹ್ಮನು ಮತ್ತೆ ಹುಟ್ಟಿದಾಗ ಅವರು ಮತ್ತೆ ಪ್ರಕಟವಾಗುತ್ತಾರೆ. ಹೀಗೆ ಅವರು ಐಹಿಕ ಜಗತ್ತಿನ ಮಾಂತ್ರಿಕತೆಗೆ ಸಿಕ್ಕಿ ಬೀಳುತ್ತಾರೆ. ಆದರೆ ಹರೇ ಕೃಷ್ಣ ಮಹಾಮಂತ್ರ ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವ ಬುದ್ಧಿವಂತರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುತ್ತಾ ಮಾನವ ಜೀವನವನ್ನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಬಳಸುತ್ತಾರೆ. ತುಂಬಾ ಇಂಪಾರ್ಟೆಂಟು. ನಾವು ಇದನ್ನ ಕಂಪ್ಲೀಟ್ ತಗೊಳ್ತಾ ಇಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ ನಮ್ದು. ನಾವು ಭಕ್ತರು ಅಂತ ಹೇಳ್ತೇವೆ, ಆದರೆ ಸಂಪೂರ್ಣವಾಗಿ ಮಾಡುದಿಲ್ಲ ನಾವು. ಆದ ಕಾರಣ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ನಮಗೆ ಗೊತ್ತಿದ್ದು ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಳ್ಳುವಂಥದ್ದು ಜೊತೆಯಲ್ಲಿ. ಯಾಕೆಂದ್ರೆ ಯಾರು ಸಂಪೂರ್ಣವಾಗಿ ಭಕ್ತಿ ಮಾಡ್ತಾರೆ ಅವರು ಮಾತ್ರ ಭಗವದ್ಧಾಮಕ್ಕೆ ಹೋಗ್ತಾರೆ. ಅರ್ಧಂಬರ್ಧ ಸ್ವಲ್ಪ ಸ್ವಲ್ಪ ಮಾಡುವವರಲ್ಲ. ಆದ ಕಾರಣ ನಾವು ಸಂಪೂರ್ಣ ಭಕ್ತಿ ಯಾವಾಗ ಮಾಡ್ತೇವೆ ನಾವೆಲ್ಲ ನಮಗೆ ಗೊತ್ತಿಲ್ಲ, ಆದ್ರೂ ನಮ್ಮ ಪ್ರಯತ್ನ ಎಲ್ಲರದ್ದು. ಇನ್ನೊಂದ್ಸಲ ಇದನ್ನು ಓದ್ತೀನಿ, ಯಾಕಂದ್ರೆ ಹೈಲಿ ಕನ್ಫ್ಯೂಸ್ಡ್ ಇದು. ಯಾಕಂದ್ರೆ ಒಂದ್ಸಲ ತಿಲಕ ಇಟ್ಟ ಮೇಲೆ ಕೂಡಲೇ ಭಕ್ತರಾದ್ರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಭಕ್ತರಲ್ಲಿ ಕೂಡ ಲೆವೆಲ್ ಇದೆಯಲ್ಲ. ಒಂದು ರೀತಿಯಲ್ಲಿ ಕನಿಷ್ಠ ಭಕ್ತ ಇರಬಹುದು, ಮಧ್ಯಮ ಭಕ್ತ ಇರಬಹುದು, ಉತ್ತಮ ಭಕ್ತ ಇರಬಹುದು. ಆದ್ರೆ ನಿಜವಾಗಿ ನಾವು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಅಂದ್ರೆ ಉತ್ತಮ ಭಕ್ತರಾಗ್ಲಿಕ್ಕೆ ಪ್ರಯತ್ನ, ಅಂಥವರ ಸಂಘ ಸೇವೆ ಮಾಡಿದ್ರೆ ಆಗತ್ತೆ. ಅವರು ಓದ್ತೇನೆ ಅಂದಿದ್ನಲ್ಲ. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವ ಬುದ್ಧಿವಂತರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾ ಮಾನವ ಜೀವನವನ್ನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಬಳಸುತ್ತಾರೆ. ಮಾನವ ಜೀವನವನ್ನು ಪ್ರಭುವಿನ ಸೇವೆಯಲ್ಲಿ ಸಂಪೂರ್ಣವಾಗಿ ಬಳಸುತ್ತಾರೆ. ತುಂಬಾ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಏನ್ ಮಾಡ್ತೇವೆ, ನಾವು ಬೇರೆ ಬೇರೆ ಕೆಲಸ ಮಾಡ್ತೇವೆ, ನಮ್ಮ ಮನಸ್ಸನ್ನ ಬೇರೆ ಬೇರೆ ವಿಚಾರದಲ್ಲಿ ಇಡ್ತೇವೆ. ಇವತ್ತು ಮಾತಾಜಿ ಓದಿದ ಹಾಗೆ ಏನ್ ಹೇಳ್ತದೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ ಅಲ್ವಾ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಆಮೇಲೆ ಇನ್ನೇನು ಅದರದ್ದು ಬಹುಶಾಖಾ ಅನಂತಶ್ಚ ಬುದ್ಧಯೋ ಅವ್ಯವಸಾಯಿನ. ಬುದ್ಧಿ ಅವ್ಯವಸಾಯಿ ಅಂದ್ರೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲದವರ ಬುದ್ಧಿ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ ಅವರ ಮನಸ್ಸನ್ನ. ನಾವು ಟ್ರೈನಿನ ಉದಾಹರಣೆ, ಟ್ರೈನಲ್ಲಿ ಲಗೇಜ್ ಇಡೋ ಉದಾಹರಣೆಯನ್ನು ಕೊಟ್ಟಿದ್ದೇವೆ ಹಿಂದೆ. 100 ಲಗೇಜ್ ತಗೊಂಡೋದ್ರೆ ಫುಲ್ ಕನ್ಫ್ಯೂಷನ್, ಎಲ್ಲಿಟ್ಟಿದ್ದೇನೆ ನನಗೆ ಗೊತ್ತಿಲ್ಲ, ಸರಿ ನಿದ್ದೆನೂ ಬರುದಿಲ್ಲ, ಅಷ್ಟು ಸ್ಟ್ರೆಸ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಕೃಷ್ಣನಿಗೆ ಕೊಡದೆ ಬೇರೆ ಏನೆಲ್ಲ ಮಾಡ್ತಾ ಇದ್ದೇವೆ ನಾವು. ಅಪ್ಪನಿಗೆ, ಅಮ್ಮನಿಗೆ, ಕಂಪನಿಗೆ, ದೇಶಕ್ಕೆ, ಎಲ್ಲರಿಗೂ ಕೊಟ್ಟಿದ್ದೇವೆ ನಮ್ಮ ಮನಸ್ಸನ್ನ. ಅದಕ್ಕೆ ಸಂಪೂರ್ಣ ಅಂತ ಹೇಳುದಿಲ್ಲ ಬಳಸುವಂಥದ್ದು, ಅಸಂಪೂರ್ಣ ಅದು. ಏನು ಅರ್ಧ ಗಂಟೆ, 1 ಗಂಟೆ, ದಿನದಲ್ಲಿ 24 ಗಂಟೆಯಲ್ಲಿ ಒಂದು 5 ಗಂಟೆ, 6 ಗಂಟೆ, ಹೀಗೆಲ್ಲ ನಮ್ಮ ಪ್ರಯತ್ನ. 24 ಗಂಟೆ ಕೂಡ ಕೃಷ್ಣ ಬಿಟ್ರೆ ಬೇರೆ ಯಾರಿಲ್ಲ ಅಂತ ಆಗುದು ಯಾವಾಗ, ಆಗ ನಿಜವಾಗಿ ಸಂಪೂರ್ಣ ಭಕ್ತಿ ಅಂತ ಹೇಳುವಂಥದ್ದು. ಆಗ ನಾವು ಕೂಡ ಭಗವಂತನ ದಾಸರು ಅಂತ ಹೇಳಿ ನಮಗೆ ಸಂಪೂರ್ಣವಾಗಿ ಅರಿವಾಗ್ತದೆ. ಅದಕ್ಕೆ ಪೂರ್ಣತೆ ಅಂತ ಹೇಳ್ತಾರೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನ ನಿಜವಾದ ಪೂರ್ಣತ್ವ ನಮಗೆ ಅರ್ಥ ಆಗತ್ತೆ. ಸಂಪೂರ್ಣ ಪೂರ್ಣತ್ವ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮಗೆ ಭಗವಂತ ಎಷ್ಟು ಬೇಕು ಅಷ್ಟನ್ನ ಕರುಣೆಯಿಂದ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಆದ ಕಾರಣ ಈ ಸಂಪೂರ್ಣತೆಗೆ ನಾವೆಲ್ಲ ಪ್ರಯತ್ನ ಎಷ್ಟಾಗ್ತದೆ ಅಷ್ಟು. ಕೀಪ್ ಎಂಡಿವರಿಂಗ್. ನಾವು ಪ್ರಯತ್ನ ಮಾಡ್ತಾನೇ ಇರ್ಬೇಕು ಭಗವಂತನ ಭಕ್ತಿಯನ್ನು ನಿರಂತರ ಮಾಡ್ಲಿಕ್ಕೆ. ಅದನ್ನೇ ಶುದ್ಧ ಭಕ್ತಿ ಅಂತ ಹೇಳುದು. ನಾವು ಅದನ್ನ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸಿದ್ದೇವೆ. ಶುದ್ಧ ಭಕ್ತಿಯ ಶ್ಲೋಕ. ಅವರು ಈ ಜನ್ಮದಲ್ಲಿಯೇ ಕೃಷ್ಣನ ದಿವ್ಯ ಲೋಕಕ್ಕೆ ಸಾಗಿ ಹೋಗುತ್ತಾರೆ. ಯಾರು ಸಂಪೂರ್ಣವಾಗಿ ತಮ್ಮ ಜೀವನವನ್ನ ಮಹಾಮಂತ್ರವನ್ನ ಜಪಿಸ್ತಾ ಭಗವಂತನ ಸೇವೆಯಲ್ಲಿ ತೊಡಗುವವರಿಗೆ ಏನ್ ಮಾಡ್ತಾರೆ, ಅವರು ಈ ಜೀವನದಲ್ಲೇ ಎಲ್ಲಿ ಹೋಗ್ತಾರೆ, ಈ ಜನ್ಮದಲ್ಲೇ ಎಲ್ಲಿ ಹೋಗ್ತಾರೆ, ಭಗವಂತನ ದಿವ್ಯ ಲೋಕಕ್ಕೆ ಹೋಗ್ತಾರೆ. ಅವರು ಈ ಜನ್ಮದಲ್ಲಿಯೇ ಕೃಷ್ಣನ ಇಹೈವ ಲಭತೆ, ಇಲ್ಲೇ ಸಿಗ್ತದೆ, ಕೃಷ್ಣನ ದಿವ್ಯ ಲೋಕಕ್ಕೆ ಸಾಗಿ ಹೋಗುತ್ತಾರೆ. ಮತ್ತು ಪುನರ್ಜನ್ಮಕ್ಕೆ ಒಳಗಾಗದೆ ಅಲ್ಲಿ ನಿತ್ಯಾನಂದದಲ್ಲಿ ಇರುತ್ತಾರೆ. ನಿತ್ಯ ಆನಂದದಲ್ಲಿ ಇರುತ್ತಾರೆ. ಇದನ್ನು ಒಟ್ಟಿಗೆ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಆಗ್ತದೆ. ಯಾಕೆ ರಿಸ್ಕ್ ಆಗ್ತದೆ ಹೇಳಿ ನೋಡುವ. ಒಂದು ಜೋಕ್ ಹೇಳ್ತೇನೆ ನಾನು. ಆ ಟೈಮಲ್ಲಿ ಯಾಕೆ ನಿತ್ಯ ಆನಂದದಲ್ಲಿ ಇರುತ್ತಾರೆ ಅಂತ ಹೇಳೋದು ಸ್ವಲ್ಪ ರಿಸ್ಕ್ ಯಾಕೆ
ಯಾರಾದ್ರೂ ಹೇಳ್ತೀರಾ? ಓಕೆ, ನಾನು ಒಂದ್ಸಲ ಜೋಕ್ ಹೇಳ್ತೀನಿ, ಹಾಗೆ ನಿಮಗೆ ಅರ್ಥ ಆಗ್ತದೆ. ನಾನು ಒಂದ್ಸಲ ಊರಿಗೆ ಹೋಗಿದ್ದೆ. ಆ ದಿವಸ ತ್ರಯೋದಶಿ ಇತ್ತು. ಯಾವ ತ್ರಯೋದಶಿ ಇತ್ತು? ಯಾವ ತ್ರಯೋದಶಿ ಹೇಳಿ? ಅದೇ ಶಿವಪ್ರಭು ನಿತ್ಯಾನಂದ ಪ್ರಬುದ್ಧ ಹಾ, ತ್ರಯೋದಶಿ. ನಿತ್ಯಾನಂದ ತ್ರಯೋದಶಿ ಇತ್ತು. ನಾನು ಹೋಗಿರುವ ಜಾಗದಲ್ಲಿ, ನಾನು ಯಾರು ಅಂತ ಹೇಳುದಿಲ್ಲ, ಯಾಕಂದ್ರೆ ಅವರು ಸಹ ಕೇಳ್ಬೋದೆ. ಹೋಗಿರುವ ಜಾಗದಲ್ಲಿ ಅವರು ಇದರ ಬಗ್ಗೆ ಅಷ್ಟು ಜ್ಞಾನ ಅವರಿಗೆ ಇಲ್ಲ, ಆ ಸಮಯದಲ್ಲಿ ಇರ್ಲಿಲ್ಲ. ನಾನು ಆ ದಿವಸ ನಿತ್ಯಾನಂದ ತ್ರಯೋದಶಿ ದಿವಸ ಎಲ್ಲರೂ ಉಪವಾಸ ಮಾಡ್ತಾರಲ್ಲ, ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ನಾನು ಕೂಡ ಉಪವಾಸ ಮಾಡಿದ್ದೆ. ಸ್ವಲ್ಪ ಭಜನೆ ಎಲ್ಲ ಮಾಡುವಂತ ಮನಸ್ಥಿತಿ ಎಲ್ಲ ಇತ್ತು. ಆಗ ಅವ್ರು ಕೇಳಿದ್ರು, ಇವತ್ತ್ಯಾಕೆ ಉಪವಾಸ? ಏಕಾದಶಿ ಅಲ್ಲಲ್ಲ ಇವತ್ತು ಅಂತ ಹೇಳಿದ್ರು. ಇಲ್ಲ, ಏಕಾದಶಿ ಅಲ್ಲ ಇವತ್ತು ನಿತ್ಯಾನಂದ ತ್ರಯೋದಶಿ. ಓ, ಅದು ಬೇರೆ ಮಾಡ್ಲಿಕ್ಕೆ ಶುರು ಮಾಡಿದ್ಯಾ ನೀನು? ಯಾಕೆ ಹಾಗೆ ಹೇಳಿದ್ರು ನೋಡುವ, ಯಾರಿಗಾದ್ರೂ ಗೊತ್ತಾ? ನಿತ್ಯಾನಂದನ ಬೇರೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಯಾ ನೀನು ಅಂತ ಕೇಳಿದ್ರು. ಯಾವ ನಿತ್ಯಾನಂದ ಅನ್ಕೊಂಡ್ರು ಅವರು? ಒಬ್ರು ನಿತ್ಯಾನಂದ ಸ್ವಾಮಿಗಳು ಹೇಳಿದ್ದಾರೆ. ಭೌತಿಕ ಯಾರು ಲೋಕದ ಅವರು? ಎಲ್ಲಿದ್ದಾರೆ? ನಾವೇನವರಿಗೆ ತಮಾಷೆ ಮಾಡುದಿಲ್ಲ, ಅದ್ರ ವಿಚಾರ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಹೇಳಿದ್ರು. ನಿನ್ನೆ ಹೇಳಿದ ಹಾಗೆ ಅವರವರ ಜೀವನ ಅವರವರದ್ದು, ನಾವು ಯಾರಿಗೂ ಕಮೆಂಟ್ ಇಲ್ಲ. ಆದ್ರೆ ಈ ರೀತಿಯ ಸಂಶಯ ಆಗ್ಲಿಕ್ಕೆ ಶುರು ಆಗ್ತದೆ. ಬಿಡದೆಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಅಥವಾ ಒಬ್ಬರು ಸಂತರು ಇರಬಹುದು, ಅವರನ್ನೇ ಚಿಂತನೆ ನಿತ್ಯಾನಂದ. ಆ ನಿತ್ಯಾನಂದ ಎಲ್ಲಿ, ಈ ನಿತ್ಯಾನಂದ ಎಲ್ಲಿ? ಅಜ ಗಜ ಅಂತರ. ಈ ನಿತ್ಯಾನಂದ ಅಂತಂದ್ರೆ ಬಲರಾಮ. ಯಾರು? ಬಲರಾಮ. ಆದಿಗುರು ಬಲರಾಮ ನಿತ್ಯಾನಂದ. ಅಂತಹ ನಿತ್ಯಾನಂದರ ಕೃಪೆ ಇಲ್ಲದೆ ನಮಗೆ ಭಗವಂತನ ಆನಂದದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿತ್ಯಾನಂದ ಮಹಾಪ್ರಭುಗಳ ಅಣ್ಣನಾದ ನಿತ್ಯಾನಂದನ ಆವಿರ್ಭಾವ ಅಥವಾ ಅವರದ್ದೇ ಒಂದು ಶಕ್ತಿಯೇ ನಮ್ಗೆ ಯಾರು? ಗುರುಗಳು. ಆಕ್ಚುಲಿ ಗುರುಗಳು ಅಂದ್ರೆ ನಿತ್ಯಾನಂದ ಮಹಾಪ್ರಭುಗಳ ಅಥವಾ ಪರಮಾತ್ಮ ಅಥವಾ ಚೈತ್ಯ ಗುರು ಅವರು ನಮಗೆ ನೇರ ಸಿಗುವಂತ ವಿಚಾರ ಅದು. ಆದ ಕಾರಣ ಈ ನಿತ್ಯಾನಂದ ಆಗ್ಬೇಕು ನಮಗೆ, ಬೇರೆ ಯಾವ ನಿತ್ಯಾನಂದ ಬೇಡ. ಆ ನಿತ್ಯಾನಂದ ಹೆಸರೇ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅವರು ಯಾವತ್ತೂ ಚೈತನ್ಯ ಮಹಾಪ್ರಭುಗಳ ಚಿಂತನೆಯಲ್ಲೇ ತೊಡಗುವವರು. ಯಾರು? ನಿತ್ಯಾನಂದ. ಬಲರಾಮಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಸೇವಕ ಭಗವಾನ್ ಅಂತ ಹೇಳಿ. ಸೇವಕ ಭಗವಾನ್. ಕೃಷ್ಣನ ಹೆಸರೇನು? ಬಲರಾಮನದ್ದು ಸೇವಕ ಭಗವಾನ್ ಅಥವಾ ನಿತ್ಯಾನಂದನದ್ದು ಸೇವಕ ಭಗವಾನ್. ಕೃಷ್ಣ ಅಥವಾ ಚೈತನ್ಯ ಮಹಾಪ್ರಭುಗಳಿಗೆ ಏನ್ ಹೇಳ್ತಾರೆ? ಯಾರಾದ್ರೂ ಕೇಳ್ತಾ? ಸೇವ್ಯ ಭಗವಾನ್. ಸೇವೆ ಮಾಡುದು ಯಾರಿಗೆ? ಕೃಷ್ಣನಿಗೆ, ಇಲ್ಲಾಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ. ಸೇವೆ ಮಾಡೋ ಅತ್ಯುತ್ತ ಶ್ರೇಷ್ಠ ಸೇವಕ ಯಾರು? ರಾಧಾರಾಣಿ ಇದ್ದಾರೆ, ಶ್ರೇಷ್ಠ. ಅದಕ್ಕೋಸ್ಕರ ಕೃಷ್ಣನಿಂದ 2 ಶಕ್ತಿ ಬರ್ತದೆ. ಕೃಷ್ಣನಿಂದ 2 ಶಕ್ತಿಗಳು ಯಾವುದೆಲ್ಲ? ಒಂದು ರಾಧಾರಾಣಿಯ ಕಡೆ, ಇನ್ನೊಂದು ಬಲರಾಮನ ಕಡೆ. ಒಂದಕ್ಕೆ ಅದಕ್ಕೇನ್ ಹೇಳ್ತಾರೆ? ಯಾರಿಗಾದ್ರೂ ನೆನಪಿದ್ಯಾ? ಹ್ಲಾದಿನಿ, ಸಂವಿತ್, ಸಂಧಿನಿ. ಕೃಷ್ಣ ಅಂತ ಹೇಳಿದ್ರೆ ಸಂವಿತ್ ಶಕ್ತಿ, ಕೃಷ್ಣ ಅಂತ ಹೇಳಿದ್ರೆ ಸಂವಿತ್ ಶಕ್ತಿ, ಅಥವಾ ರಾಮ ಅಂತ ಹೇಳಿದ್ರೆ ಸಂವಿತ್ ಶಕ್ತಿ. ಆಯ್ತಾ? ಒಂದು ಸೈಡ್ ಹ್ಲಾದಿನಿ ಶಕ್ತಿ, ಯಾರು? ರಾಧಾರಾಣಿ ಆಗಿರ್ಬೋದು, ಮಾತೆ ಸೀತೆ ಇರ್ಬೋದು, ಹ್ಲಾದಿನಿ ಶಕ್ತಿ. ಇನ್ನೊಂದು ಕಡೆ ಏನು? ಸಂಧಿನಿ ಶಕ್ತಿ. ಸಂಧಿನಿ ಶಕ್ತಿ ಯಾರು? ಬಲರಾಮ, ಲಕ್ಷ್ಮಣ ಮುಂತಾದವರು. ಅರ್ಥ ಆಗ್ತಾ ಇದೆಯಾ? ಇಲ್ಲ, ಸರಿ. ಗೊತ್ತಾಗ್ತದೆ. ಹೌದು. 3 ಶಕ್ತಿ ಯಾವುದು? ಕೃಷ್ಣ ಒರಿಜಿನಲ್ ಶಕ್ತಿ ಯಾವುದು? ಸಂವಿತ್. ವಿತ್ ಅಂದ್ರೆ ಜ್ಞಾನ ಇರುವಂತದ್ದು, ಸಂವಿತ್, ಸ್ವಯಂ ಜ್ಞಾನ. ಆಮೇಲೆ ಬಲರಾಮನ ಕಡೆ ಬರುವಂತ ಶಕ್ತಿ ಹೆಸರೇನು? ಸಂಧಿನಿ. ಆಮೇಲೆ ರಾಧಾರಾಣಿ ಕಡೆಗೆ ಬರುವಂತ ಶಕ್ತಿ ಹ್ಲಾದಿನಿ. ಈ ಸಂಧಿನಿ ಮತ್ತು ಹ್ಲಾದಿನಿ 2 ಕೂಡ ಸೇವೆಗೋಸ್ಕರ ಕೃಷ್ಣನೇ ಎಕ್ಸ್ಪಾಂಡ್ ಆಗಿರುವಂತದ್ದು. ಭಿನ್ನತೆ ಏನಿಲ್ಲ ಅಲ್ಲಿ, ಕೃಷ್ಣನೇ.
ಅದಕ್ಕೋಸ್ಕರ ಸೇವಕ ಮತ್ತು ಸೇವ್ಯ ಅಂತ ಹೇಳುವಂಥದ್ದು. ಆದ ಕಾರಣ ನಿತ್ಯಾನಂದ ಅಥವಾ ರಾಧಾರಾಣಿ ಇವರೊಬ್ಬರ ಕೃಪೆ ಗುರು ಮುಖಾಂತರ ನಮಗೆ ಸಿಗ್ತದೆ. ಆ ಮುಖಾಂತರ ನಾವು ಕೃಷ್ಣನ ಕಡೆಗೆ ಹೋಗಬಹುದು, ಇಲ್ಲದ್ರೆ ಸಾಧ್ಯ ಇಲ್ಲ. ಶ್ಲೋಕ 20, ಕ್ಷಮಿಸಿ. ಹರೇ ಕೃಷ್ಣ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅನುವಾದ: ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ. ಇಷ್ಟರವರೆಗೆ ನಮಗೆ ಯಾವುದು ವ್ಯಕ್ತವಾದ ಪ್ರಕೃತಿ ಕಾಣ್ತಾ ಇರುವಂತದ್ದು, ನಮಗೆ ಕಣ್ಣಿಗೆ ಕಾಣುವಂತ ಪ್ರಕೃತಿ, ಸೂರ್ಯ, ಚಂದ್ರ, ಅದೊಂದು ಗ್ರಹ, ಅಲ್ಲಿ ಇನ್ನೊಂದು ಬೇರೆ ಯಾವುದೋ ಗ್ರಹ, ಆಮೇಲೆ ನಮ್ಮ ದೇಶ, ಇದೆಲ್ಲ ಕಾಣುವಂಥದ್ದು ವ್ಯಕ್ತವಾದದ್ದು. ಅದರ ಮೇಲೆ ಇನ್ನೊಂದು ಅವ್ಯಕ್ತವಾದದ್ದಿದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅದು ಪರಮ ಉನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಯಾವುದದು? ಯಾವುದದು? ನಾನು ಆಧ್ಯಾತ್ಮಿಕ ಲೋಕ. ಆಧ್ಯಾತ್ಮಿಕ ಲೋಕ. ಎಷ್ಟು ಭಾಗ ಅದು? ಹಿಂದೆ ಓದಿದ್ದೇವೆ ನಾವು. ಎಷ್ಟು? ಈಗ ಇಡೀ ಆಧ್ಯಾತ್ಮಿಕ ಮತ್ತು ಭೌತಿಕ ಭಾಗವನ್ನು ಸಂಪೂರ್ಣ ಅಂತ ತಗೊಂಡ್ರೆ ಅದರಲ್ಲಿ ಭೌತಿಕ ಲೋಕ ಎಷ್ಟು ಭಾಗ ಇದೆ, ಆಮೇಲೆ ಆಧ್ಯಾತ್ಮಿಕ ಲೋಕ ಎಷ್ಟು ಭಾಗ? ಆಧ್ಯಾತ್ಮಿಕ ಲೋಕ 3 ಭಾಗ, ಭೌತಿಕ ಲೋಕ 1 ಭಾಗ. 1 ಭಾಗ. ಧನ್ಯವಾದ ಮಾತಾಜಿ. ಅದಕ್ಕೆ ತ್ರಿಪಾದ ವಿಭೂತಿ ಮತ್ತು ಏಕಪಾದ ವಿಭೂತಿ ಅಂತ ಹೇಳ್ತಾರೆ. ಭಗವಂತನ ವಿಭೂತಿ ಇದು. ವಿಭೂತಿ ಅಂದ್ರೆ ಏನು? ವಿಭೂತಿ ಅಂದ್ರೆ ಏನು? ಎಲ್ರು ಇಡ್ತಿರಲ್ಲ, ಹಿಡ್ದಿಲ್ವಾ ವಿಭೂತಿ? ಇಡ್ತಾ ಇದ್ರಿ, ಈಗ ಇಡ್ತಿರೋ ಇಲ್ವೋ? ಒಂದು ಕಾಲದಲ್ಲಿ ವಿಭೂತಿ ಇಡದವ್ರು ಯಾರಾದಿದ್ದೀರಾ ಜೀವನದಲ್ಲಿ? ಯಾರಿಲ್ಲ, ಎಲ್ಲರೂ ಇಟ್ಟಿದ್ದೀರಾ? ಆಗ್ಲಿ. ವಿಭೂತಿ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ವಿಭೂತಿ ಅಂತ ಹೇಳಿದ್ರೆ ಭಗವಂತನ ಐಶ್ವರ್ಯ. ಅದು ಭಗವಂತನ ಐಶ್ವರ್ಯ. ಆ ಐಶ್ವರ್ಯ ತುಂಬಾ ಇಂಪಾರ್ಟೆಂಟ್. ಎರಡು ಕೂಡ ಭಗವಂತನ ಐಶ್ವರ್ಯ. ಯಾವುದು? ಈ ಪರ ಮತ್ತು ಅಪರ ಎರಡು ಕೂಡ. ಅದೇ ರೀತಿಯಲ್ಲಿ ಪರ ಅಪರಕ್ಕಿಂತ ಮೇಲೆ ಇರುವಂತದ್ದು ಭಗವಂತನ ನಿತ್ಯಧಾಮ. ಅದರ ಬಗ್ಗೆ ಚರ್ಚೆ ನಡೀತಾ ಉಂಟು ಇಲ್ಲಿ. ಗೋಲೋಕ, ವೃಂದಾವನ, ವೈಕುಂಠ ಧಾಮ, ಇದೆಲ್ಲ ಧಾಮಗಳು ಯಾವುದು ನಷ್ಟ ಆಗದೇ ಇರುವಂತದ್ದು. ಉದಾಹರಣೆಗೆ ಧ್ರುವಲೋಕ ಕೂಡ ನಷ್ಟ ಆಗುದಿಲ್ಲ. ಈ ರೀತಿ ಈ ಲೋಕಗಳು ಯಾವುದು ನಷ್ಟ ಆಗದಿರುವಂತಹ ಲೋಕಗಳಿಗೆ ಏನ್ ಹೇಳ್ತಾರೆ? ಆಧ್ಯಾತ್ಮಿಕ ಜಗತ್ತು ಅಂತ ಹೇಳ್ತಾರೆ. ಭಾವಾರ್ಥ ಇದ್ದಂತೆ ಇರುತ್ತದೆ, ಏನ್ ಹಾಳಾಗೋದಿಲ್ಲ ಅದು. ಅಂತ ಕಡೆಗೆ ಹೋಗ್ಲಿಕ್ಕೆ ನಮ್ಮ ಪ್ರಯತ್ನ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುನಃ ಪುನಃ ಇಲ್ಲೇ ಒಂದ್ಸಲ ನಾಯಿ ಆಗಿರ್ತೇವೆ, ಒಂದ್ಸಲ ಬೆಕ್ಕು, ಒಂದ್ಸಲ ಹಂದಿ, ಒಂದ್ಸಲ ಕೀಟ, ಒಂದ್ಸಲ ಮರ, ಏನೆಲ್ಲ ಆಗಿರ್ತೇವೆ ಗೊತ್ತಿಲ್ಲ. ಈಗ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ನಮಗೆ ಅದೊಂದು ಭಾಗ್ಯ. ದುರ್ಲಭ ಮಾನವ ಅಂತ ಹೇಳ್ತಾರೆ, ಜನಮ ಸತ್ಸಂಗೆ ಅಂತ ಹೇಳ್ತಾರೆ. ಗೋವಿಂದ ದಾಸರು ಏನ್ ಹೇಳ್ತಾರೆ? ದುರ್ಲಭ ಮಾನವ ಜನಮ ಸತ್ಸಂಗೆ ತರೋಹೋಯೇ ಭವ ಸಿಂಧುರೆ. ಗುರುವಲ್ಲಿ ಬೇಡ್ಕೊಳ್ಬೇಕು ನಾವು, ಹೇಗಾದ್ರೂ ಮಾಡಿ ಈ ಭವಸಾಗರದಿಂದ ನನ್ನನ್ನು ಕರ್ಕೊಂಡು ಹೋಗು. ಯಾವ ಭವಸಾಗರ? ಇದೆ ಮರ್ತ್ಯಲೋಕ. ಕೃಷ್ಣನ ಶ್ರೇಷ್ಠ ಆಧ್ಯಾತ್ಮಿಕ ಶಕ್ತಿಯು ದಿವ್ಯವಾದದ್ದು ಮತ್ತು ಶಾಶ್ವತವಾದದ್ದು. ನಾವು ಭೂಮಿಯ ಬಗ್ಗೆ ಚರ್ಚೆ ಮಾಡುವಾಗ ಏನ್ ಮಾಡಿದ್ದೇವೆ? ದುಃಖಾಲಯಂ ಅಶಾಶ್ವತಂ ಅಂತ ಕೇಳಿದ್ದೇವೆ. ಈ ಮರ್ತ್ಯಲೋಕ, ಎಲ್ಲ 14 ಲೋಕಗಳು ದುಃಖಾಲಯ, ಅಶಾಶ್ವತ. ಆದರೆ ಭಗವಂತನ ಧಾಮ ದಿವ್ಯ ಮತ್ತು ಶಾಶ್ವತ. ಐಹಿಕ ಪ್ರಕೃತಿಯು ವ್ಯಕ್ತವಾದದ್ದು ಮತ್ತು ಬ್ರಹ್ಮನ ಹಗಲು ರಾತ್ರಿಗಳಲ್ಲಿ ನಾಶವಾಗತಕ್ಕದ್ದು. ಆದರೆ ಕೃಷ್ಣನ ಶ್ರೇಷ್ಠ ಶಕ್ತಿಯು ಗುಣದಲ್ಲಿ ಐಹಿಕ ಪ್ರಕೃತಿಗೆ ಸಂಪೂರ್ಣವಾಗಿ ವಿರುದ್ಧವಾದದ್ದು. ಶ್ರೇಷ್ಠ ಮತ್ತು ಕೆಳಮಟ್ಟದ ಪ್ರಕೃತಿಗಳನ್ನು 7ನೆಯ ಅಧ್ಯಾಯದಲ್ಲಿ ವಿವರಿಸಿದೆ. ನಮಗೆ ಈಗಾಗಲೇ ಗೊತ್ತಾಗಿದೆ ಪರ ಮತ್ತು ಅಪರ. ಈಗ ನಾವು ಒಂದು ಚಿಂತನೆ ಮಾಡುವ, ನಮಗೀಗ ಆತ್ಮವನ್ನು ನೋಡ್ಲಿಲ್ಲ ನಾವು, ಆದರೆ ಆತ್ಮದ ಒಂದು ಊಹೆ ಇದೆ ನಮಗೆ. ಏನದು ಊಹೆ? ಆತ್ಮ ಅಂತ ಹೇಳುವಂಥದ್ದು ಹಾಳೇ ಆಗುದಿಲ್ಲ, ಸಾಯುವುದಿಲ್ಲ, ಇದರ ಬಗ್ಗೆ ಎಲ್ಲ ನಮಗೆ ಚಿಂತನೆ ಇದೆ.
ಅದು ನಮಗೆ ಅರ್ಥ ಸಹ ಆಗ್ತದೆ. ಯಾಕೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ರು ದೇಹ ತ್ಯಾಗ ಮಾಡಿದ್ದಾರೆ ಅಂದ್ರೆ ಅವನ ಒಳಗಿರುವಂತ ಯಾವುದೋ ಶಕ್ತಿ ಹೋಗಿದೆ, ಆ ಶಕ್ತಿಯನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಕಾಮನ್ ಸೆನ್ಸಿಗೆ ಅರ್ಥ ಆಗುತ್ತೆ. ಆದ ಕಾರಣ ಆತ್ಮದ ಕ್ವಾಲಿಟಿ ಏನು, ಆ ಕ್ವಾಲಿಟಿಯೇ ಆಧ್ಯಾತ್ಮಿಕ ಲೋಕದಲ್ಲಿ ತುಂಬಾ ದೊಡ್ಡದಾಗಿ ಇರುವಂತದ್ದು. ಅಲ್ಲಿ ಇರುವುದೇ ಅದು, ಆ ಕ್ವಾಲಿಟಿ ಆತ್ಮದಲ್ಲಿ ಚಿಕ್ಕದಾಗಿದೆ, ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುವುದು ಅದು ಮಾತ್ರ. ಆತ್ಮಕ್ಕೆ ಇರುವ ಒಂದು ಕ್ವಾಲಿಟಿ, ಗುಣ, ಆಧ್ಯಾತ್ಮಿಕ ಲೋಕದಲ್ಲಿ ಅದೇ ಇರುವಂಥದ್ದು, ಬೇರೆ ಏನೂ ಇಲ್ಲ. ಆದ ಕಾರಣ ಆಧ್ಯಾತ್ಮಿಕ ಲೋಕದಲ್ಲಿರುವ ಆ ಗುಣ ಸ್ವಲ್ಪ ಮಟ್ಟಿಗೆ ಈ ಆತ್ಮದಲ್ಲಿ ಇರುವುದ ಕಾರಣ ಅದು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟದ್ದು, ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ. ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ. ಆದರೆ ಕಾರಣಾಂತರದಿಂದ ಅದಕ್ಕೆ ಈ ಲೋಕದ ಜೊತೆ ಸಂಬಂಧ ಬಂತು. ಅದು ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ, ಯಾವಾಗ ಬಂತು ಅಂತ ಗೊತ್ತಿಲ್ಲ. ಒಂದು ಉದಾಹರಣೆ, ಭಗವಂತನಿಂದ ವಿರುದ್ಧ ಹೋದೆವು ನಾವು. ಅದಕ್ಕಿಂತ ಜಾಸ್ತಿ ಏನು ಅಂತ ಹೇಳಿದ್ರೆ ಸೆಲ್ಫ್ ಎಂಜಾಯ್ಮೆಂಟ್, ಅಂದ್ರೆ ಕಾಮನೆ. ಆ ಕಾಮನೆ ನಮಗೆ ಭಗವಂತನಿಂದ ಹೊರತಾಗಿ ನನಗೆ ಎಂಜಾಯ್ ಮಾಡಬೇಕು, ನಾನೊಬ್ಬನೇ ಎಂಜಾಯ್ ಮಾಡಬೇಕು ಅಂತ ಹೇಳುವುದು ಕಾಮನೆ ಉಂಟಲ್ಲ, ಆ ಕಾಮನೆಯಿಂದ ಅಧಪತನಕ್ಕೆ ಒಳಗಾಗಿದ್ದೇವೆ ನಾವು. ನಾವು ಕೃಷ್ಣನಲ್ಲಿ ಇದ್ದೇವೋ ಇಲ್ವೋ? ನಾವು ಕೃಷ್ಣನಲ್ಲಿ ಇಲ್ಲ. ಯಾಕೆ ಕೃಷ್ಣನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಸದಾ ಬದ್ಧರು, ನಿತ್ಯ ಬದ್ಧರು ಹೇಳ್ತಾರೆ. ನಿತ್ಯ ಮುಕ್ತರು ಕೃಷ್ಣನ ಜೊತೆ ಇದ್ದವರು, ನಾವು ನಿತ್ಯ ಬದ್ಧವರು. ಯಾವತ್ತು ಎಲ್ಲಿದ್ದವರು? ಕಾರಣೋದಕ ಶಾಯಿ ವಿಷ್ಣುವಲ್ಲಿ ಇದ್ದವರು, ಅಥವಾ ಮಹಾವಿಷ್ಣುವಿನಲ್ಲಿ ಇದ್ದವರು. ಆದ ಕಾರಣ ಕಾರಣೋದಕ ಶಾಯಿ ವಿಷ್ಣುವಿನಲ್ಲಿ ಇದ್ದ ನಾವು ಪುನಃ ಮಹಾವಿಷ್ಣು ದೃಷ್ಟಿಪತನವಾಗುವಾಗ ಏನಾಗ್ತದೆ? ಪುನಃ ಸೃಷ್ಟಿ ಆಗುತ್ತೆ. ಸೃಷ್ಟಿ ಆಗುವಾಗ ನಾವೆಲ್ಲ ಬರ್ತೀವಿ, ಪುನಃ ಈ ಒಂದು ಚಕ್ರದಲ್ಲಿ ಸಿಕ್ಕಾಕೊಳ್ತೇವೆ, ಪುನಃ ಅಲ್ಲಿ ಹೋಗಿ ಮಲಗ್ತೇವೆ, ಪುನಃ ಇಲ್ಲಿ ಬರ್ತೇವೆ, ಹೇಳ್ತೇವೆ. ಈ ರೀತಿ ನಾವು ನಿತ್ಯ ಮಲಗುದು ಏಳುದು ಕೆಲಸ ಮಾಡಿದ ಹಾಗೆ ಸತ್ತ ಮೇಲೆ ಕೂಡ ಮಲಗ್ತೇವೆ, ವಾಪಸ್ ಬರ್ತೇವೆ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಇದೇ ಆತ್ಮದ ಸ್ವರೂಪ ಏನು, ಅದಕ್ಕೆ ಬೇಕಾದಂತಹ ಕಾರ್ಯವನ್ನ ಇಲ್ಲೇ ಮಾಡ್ಲಿಕ್ಕೆ ಶುರು ಮಾಡುದು. ಅದೇ ಪ್ರೊಬೇಷನರಿ. ಪ್ರೊಬೇಷನರಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? 6 ತಿಂಗಳು ಕೆಲಸ ಕೊಡುವಕ್ಕಿಂತ ಮುಂಚೆ ಟ್ರೈನಿಂಗ್ ಕೊಡ್ತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ, ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂತಹ ಪ್ರೊಬೇಷನರಿ ಪೀರಿಯಡ್ ಅಂದ್ರೆ ನಾಟ್ ಸೀರಿಯಸ್ ಆಗಿ ಅದರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೋಸ್ಕರ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ನಮ್ಮ ಆತ್ಮದ ಸ್ವರೂಪ ಏನು, ಆತ್ಮದ ಕ್ವಾಲಿಟಿ ಏನು, ಅದರ ಬಗ್ಗೆ ಚಿಂತನೆ, ಆಮೇಲೆ ಅದಕ್ಕೆ ಬೇಕಾದಂತಹ ಕಾರ್ಯಪ್ರವೃತ್ತಿ ಅದೇನು, ಅದು ಈಗಾಗಲೇ ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಾಗಿದೆ. ನಾವು ಸ್ಪೆಷಲ್ ರಿಸರ್ಚ್ ಮಾಡ್ಬೇಕು ಅಂತಿಲ್ಲ. ಒಳಗೆ ಹೋಗಿ ಚಾಟ್ ಜಿಪಿಟಿಯಲ್ಲಿ ಹಾಕಿ ಆತ್ಮ ಎಲ್ಲಿದೆ ಅಂತ ನೋಡಿ, ಆತ್ಮವನ್ನ ಗಮನಿಸಿ, ಆತ್ಮದ ಕ್ವಾಲಿಟಿ ಏನು, ಇದೆಲ್ಲ ಏನು ಅಗತ್ಯವೇ ಇಲ್ಲ. ನಮ್ಗೆ ಈಗಾಗಲೇ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ಜೀವ ಅಂದ್ರೆ ಆತ್ಮದ ಸ್ವರೂಪ ಏನು ಅಂತ ಹೇಳಿದ್ರೆ ಭಗವಂತನ ನಿತ್ಯದಾಸ. ನಿತ್ಯದಾಸ ಅಂದ್ರೆ ಏನು? ಭಗವಂತನ ಸೇವೆ ಮಾಡುವಂತ ಎಲ್ಲ ಕೆಲಸವನ್ನ 24 ಗಂಟೆ ಕೂಡ ಮಾಡೋದು ನಮ್ಮ ಕರ್ತವ್ಯ, ಬೇರೆ ಯಾವುದು ನಮ್ಮ ಕರ್ತವ್ಯ ಅಲ್ಲ. ಬೇರೆಲ್ಲವೂ ಈ ದೇಹದ ಕರ್ತವ್ಯ. ಆದ ಕಾರಣ ದೇಹದ ಕರ್ತವ್ಯ ಆಗ್ತಾ ಇರ್ತದೆ, ಜೊತೆಯಲ್ಲಿ ಆಧ್ಯಾತ್ಮಿಕ ಕರ್ತವ್ಯಕ್ಕೆ ಜಾಸ್ತಿ ಶ್ರೇಷ್ಠತೆ ಕೊಡುವಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಶಿಲ ಪ್ರಭುಪಾದರು ಇಂಥ ಒಂದು ಅತ್ಯುತ್ತಮವಾದಂತಹ ಸಂಸ್ಥೆಯನ್ನ ಮಾಡಿ ನಮಗೆಲ್ಲರಿಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಶ್ರೇಷ್ಠ ಮತ್ತು ಕೆಳಮಟ್ಟದ ಪ್ರಕೃತಿಗಳನ್ನು 7ನೇ ಅಧ್ಯಾಯದಲ್ಲಿ ವಿವರಿಸಿದೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಂ ಇದಾಯ್ತು. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಈಗ ಆ ಧಾಮದ ಬಗ್ಗೆ ಹೇಳ್ತಿದ್ದಾರೆ ಭಗವಂತ. ಯಾವ ಧಾಮದ ಬಗ್ಗೆ? ಪರಮವಾದ ಭಗವಂತ ಶ್ರೀಕೃಷ್ಣ ನೆಲೆಸುವಂತಹ, ನಿತ್ಯ ನೆಲೆಸುವಂತಹ ಧಾಮವನ್ನ, ಅದಕ್ಕೆ ಗೋಲೋಕ ವೃಂದಾವನ ಹೇಳ್ತಾರೆ. ಅಥವಾ ವೈಕುಂಠ ಧಾಮಗಳಲ್ಲಿ ಶ್ರೇಷ್ಠವಾದ ಧಾಮ ಗೋಲೋಕ ವೃಂದಾವನ. ಅದರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಉಂಟು. ಏನಪ್ಪಾ ಇದು? ಎಲ್ರು ಹೇಳ್ತಾರೆ ಆಧ್ಯಾತ್ಮಿಕ ಲೋಕ ಉಂಟು, ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಇದೆ, ಇದೇನು ಸುಳ್ಳಲ್ವಾ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರವೇ ಹೇಳ್ತಾ ಉಂಟು. ಊಹೆ ಅಲ್ಲ ಇದು, ಯಾರ್ದು ಊಹೆ ಅಲ್ಲ. ಇದರಲ್ಲಿ ಭಗವಂತ ಕೃಷ್ಣನೇ ಹೇಳಿರುವ ವಿಚಾರವನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಸತ್ಯವನ್ನ ಕಲ್ಪಿಸಿಕೊಳ್ಬೇಕು. ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಅವ್ಯಕ್ತ ಅಕ್ಷರ ಇತಿ ಉಕ್ತಃ ತಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದ: ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಎಂದು ವರ್ಣಿಸುತ್ತಾರೋ, ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ,
ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಅಡ್ರೆಸ್ ಕೊಟ್ಟಾಯ್ತು ಭಗವಂತ ನಮಗೆ, ಎಲ್ಲಿ ಇರುವುದು ಅಂತ ಅಡ್ರೆಸ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಕಾಮನೆಗಳದ್ದು ಅಡ್ರೆಸ್ ಕೊಟ್ಟಿದ್ದಾರೆ. ಕಾಮನೆಗಳ ಅಡ್ರೆಸ್ ಎಲ್ಲಿದೆ? ಎಲ್ಲಿ ಕಾಮನೆಗಳಿರುವುದು? ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಮಾತ್ರ ಅಲ್ಲ, ಅಹಂಕಾರದಲ್ಲಿ ಸಿಗುತ್ತೆ ಕಾಮನೆಗಳು. ಆ ಕಾಮನೆಗಳನ್ನ ಭಗವಂತನ ನಿವಾಸಕ್ಕೆ ಟ್ರಾನ್ಸ್ಫರ್ ಮಾಡಬೇಕಿದ್ರೆ ನಾವು ಭಗವಂತನ ಸೇವೆ ಮಾಡಬೇಕು. ಪರಮ ನಿವಾಸದಲ್ಲಿರುವಂತಹ ಭಗವಂತನ ಸೇವೆಯನ್ನು ಇಲ್ಲೇ ಮಾಡ್ಲಿಕ್ಕೆ ತೊಡಗಬೇಕು. ಹೇಗೆ ಬಂದಿದ್ದಾರೆ ಭಗವಂತ ನಮಗೆ ಸೇವೆ ಮಾಡ್ಲಿಕ್ಕೋಸ್ಕರ? ಅಲ್ಲ, ಸೇವೆಯನ್ನ ಸ್ವೀಕರಿಸಲಿಕ್ಕೋಸ್ಕರ ಭಗವಂತ ಹೇಗೆ ಬಂದಿದ್ದಾರೆ ಇಲ್ಲಿಗೆ? ಕಲಿಯುಗದಲ್ಲಿ ನಾಮರೂಪದಲ್ಲಿ. ನಾಮ, ಆಮೇಲೆ ಚೈತನ್ಯ ಪಂಚಾಂಗ ಹೇಳಿ. ಪಂಚಾಂಗ 5 ಅಂಗಗಳು ತುಂಬಾ ಶ್ರೇಷ್ಠ. ಅದಿಲ್ಲದಿದ್ರೆ ಕೃಷ್ಣ ಪ್ರೇಮ ಸಿಗುವುದಿಲ್ಲ. ಯಾವುದು ಅದು ಅಂಗ? ಹಿಂದೆ ಕೂಡ ಮಾತಾಡಿದ್ದೇವೆ, ಅದರ ಚರ್ಚೆ ಆಗಿದೆ. ವಿಗ್ರಹ ರೂಪದಲ್ಲಿ ಪ್ರಭು. ವಿಗ್ರಹ ರೂಪ ಆಯ್ತು, ನಾಮ ರೂಪ ಆಯ್ತು, ಇನ್ನು ನಾಮ ರೂಪ ಆಯ್ತು, ಆಮೇಲೆ ಸಾಧು ಸಾಧು ಸಂಘದ ರೂಪದಲ್ಲಿ ಆಯ್ತು, ಆಮೇಲೆ ಅರ್ಚನೆಯಲ್ಲಿ ವಿಗ್ರಹಗಳ ಅರ್ಚನೆ ಆಯ್ತು. ಅದು ವಿಗ್ರಹದಲ್ಲಿ ಎಲ್ಲ ಆಯ್ತು. ಇನ್ನೊಂದು ಬಾಕಿ ಇದೆ, ಇದು ಪ್ರಚಾರ, ಸಂಕೀರ್ತನ. ಸಂಕೀರ್ತನೆ ಆಯ್ತು, ಪ್ರಸಾದ ಎಲ್ಲದಲ್ಲಿ ಆಯ್ತು. ಒಂದು ಬಾಕಿ ಇದೆ, ಪಂಚ 5 ಅಂಗದಲ್ಲಿ ಒಂದು ಬಾಕಿ ಇದೆ. ಮತ್ತು ಪ್ರವಾಸ ಎಲ್ಲ ಆಯ್ತು. ಸಾಧು ಸಂಘ, ನಾಮ ಕೀರ್ತನ್, ಮೂರನೇದು ಥರ್ಡ್ ಒನ್ ಇದು ಸಂಕೀರ್ತನ ಪ್ರಭು. ಸಂಕೀರ್ತನ ಆಯ್ತು, ಸಾಧು ಸಂಘ. ಭಾಗವತಮಿಗೂ ಕೃಷ್ಣನಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಕೃಷ್ಣನೇ. ಈ ರೀತಿಯಲ್ಲಿ ನಮ್ಗೆ ಎಷ್ಟೆಲ್ಲ ಕೃಷ್ಣನಾಗಿ ಬಂದಿದ್ದಾನೆ, ನಾಮರೂಪದಲ್ಲಿ, ಸಾಧು ರೂಪದಲ್ಲಿ, ಧಾಮ ರೂಪದಲ್ಲಿ, ಭಾಗವತ ರೂಪದಲ್ಲಿ, ಆಮೇಲೆ ವಿಗ್ರಹ ರೂಪದಲ್ಲಿ. ಈ 5 ತುಂಬಾ ಇಂಪಾರ್ಟೆಂಟ್. ಈ 5 ನಾವು ಇಡೀ ಜೀವನದಲ್ಲಿ ನಿತ್ಯವೂ ಮಾಡ್ಲಿಕ್ಕೆ ಪ್ರಯತ್ನ. ಮ್ಯೂಟ್ ಮಾಡ್ಕೊಳ್ಳಿ, ಯಾರಾದ್ರೂ ಮಾತಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಓಕೆ, ಯಾವುದನ್ನು ಅದೇ ಜಾಗ ನಮಗೆ ಸಿಕ್ಕಿದೆ, ಇಲ್ಲೇ ನಮಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಈ ರೀತಿ ಅವಕಾಶ ಸಿಕ್ಕಿದೆ. ಅದರಲ್ಲೇ ನಾವು ತೊಡಗಬೇಕು. ಭಾವಾರ್ಥ: ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಪರಮ ನಿವಾಸವನ್ನು ಚಿಂತಾಮಣಿ ಧಾಮ ಎಂದು ವರ್ಣಿಸಿದೆ. ಹೀಗೆಂದರೆ ಎಲ್ಲ ಇಷ್ಟಾರ್ಥಗಳು ಕೈಗೂಡುವ ಸ್ಥಳ ಎಂದು ಅರ್ಥ. ಎಲ್ಲ ಇಷ್ಟಾರ್ಥಗಳು. ಗೋಲೋಕ ವೃಂದಾವನ ಎಂಬ ಹೆಸರಿನ ಶ್ರೀಕೃಷ್ಣನ ಲೋಕವು ಚಿಂತಾಮಣಿಯಿಂದ ನಿರ್ಮಿಸಿದ ಅರಮನೆಗಳಿಂದ ತುಂಬಿ ಹೋಗಿದೆ. ಕಲ್ಪ ವೃಕ್ಷಗಳೆಂಬ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತದೆ. ಕಲ್ಪವೃಕ್ಷಗಳು. ನಾವು ಯಾವ್ದಕ್ಕೂ ಒಂದಕ್ಕೆ ಕಲ್ಪವೃಕ್ಷ ಹೇಳ್ತೇವಲ್ಲ, ಯಾವ್ದಕ್ಕೆ ಹೇಳ್ತೇವೆ? ತೆಂಗಿನ ಮರಕ್ಕೆ ಹೇಳ್ತೇವೆ. ಯಾಕಂತಂದ್ರೆ ಅದರದ್ದು ಯಾವ ವಸ್ತು ಕೂಡ ವೇಸ್ಟ್ ಆಗುದಿಲ್ಲ. ಸುರಭಿ ಮಾತೆ ಕೂಡ ಹಾಗೆ. ಸುರಭಿ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ. ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವೆ ಮಾಡುತ್ತಾರೆ. ಅವನಿಗೆ ಗೋವಿಂದನೆಂದು ಹೆಸರು. ಅವನೇ ಆದಿಪ್ರಭು, ಎಲ್ಲ ಕಾರಣಗಳ ಕಾರಣನು. ಪ್ರಭುವು ತನ್ನ ಕೊಳಲನ್ನು ವೇಣುಂ ಕೊಣಂತಂ ಅರವಿಂದದ ಲಾಯತಾಕ್ಷಂ, ಕೊಳಲನ್ನು ನುಡಿಸುವ ಅಭ್ಯಾಸ ಉಂಟು. ಅವನ ದಿವ್ಯ ರೂಪವು ಎಲ್ಲ ಲೋಕಗಳಲ್ಲಿ ಅತ್ಯಂತ ಮೋಹಕವಾದದ್ದು. ಅವನ ಕಣ್ಣುಗಳು ತಾವರೆಯ ದಳಗಳಂತಿವೆ. ಅವನ ದೇಹದ ಬಣ್ಣವು ಮೇಘಗಳ ವರ್ಣದಂತಿವೆ. ಸಹಸ್ರಾರು ಮನ್ಮಥರ ರೂಪವನ್ನು ಮೀರಿಸುವ ಸೌಂದರ್ಯ ಅವನದು. ಆತನು ಕೇಸರಿ ಬಣ್ಣದ ಉಡುಪನ್ನು, ಕೊರಳಿನಲ್ಲಿ ಹಾರವನ್ನು, ಕೂದಲಲ್ಲಿ ನವಿಲುಗರಿಯನ್ನು ಧರಿಸಿರುತ್ತಾನೆ. ಗೋಲೋಕ ವೃಂದಾವನವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮ ಉಚ್ಚ ಲೋಕ. ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಲೋಕದ ಒಂದು ಸೂಚನೆಯನ್ನಷ್ಟೇ ನೀಡಿದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ವಿವರವಾದ ವರ್ಣನೆ ಇದೆ. ವೈದಿಕ ಸಾಹಿತ್ಯವು ಕಠೋಪನಿಷತ್ತು 1.3.11 ದೇವೋತ್ತಮ
ದೇವೋತ್ತಮನ ನಿವಾಸವನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಆ ನಿವಾಸವು ಮನುಷ್ಯನ ಆತ್ಮದ ಅಂತಿಮ ಗುರಿ. ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟಾ ಪರಮಾಗತಿ ಎಂದು ಹೇಳುತ್ತದೆ. ಅದನ್ನು ಸೇರಿದವನು ಮತ್ತೆ ಐಹಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ಕೃಷ್ಣನ ಮತ್ತು ಕೃಷ್ಣನ ಪರಮ ನಿವಾಸದ ಗುಣ ಒಂದೇ. ಆದುದರಿಂದ ಅವು ಬೇರೆ ಬೇರೆಯಲ್ಲ. ಕೃಷ್ಣ ಮತ್ತು ಕೃಷ್ಣನ ಪರಮ ನಿವಾಸ ಎರಡು ಒಂದೇ. ಕೃಷ್ಣನಿಗೆ ಸಂಬಂಧಪಟ್ಟದೆಲ್ಲ ಕೃಷ್ಣ, ವ್ಯತ್ಯಾಸ ಇಲ್ಲ. ಕೃಷ್ಣನಿಗೆ ಅವನ ಆತ್ಮ ದೇಹ ಬೇರೆ ಬೇರೆ ಇಲ್ಲ, ಅವನ ಮನೆ, ಅವನ ಆತ್ಮ, ಅವನ ದೇಹ ಬೇರೆ ಬೇರೆ ಇಲ್ಲ, ಎಲ್ಲವೂ ಒಂದೇ. ಎಲ್ಲವೂ ಆತ್ಮದ ನಾವೆಲ್ಲ ಆತ್ಮದ ಕ್ವಾಲಿಟಿಯನ್ನು ನಾವು ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವಲ್ಲ, ಅದೇ ಅಲ್ಲಿರುವಂಥದ್ದು, ಬೇರೆ ಏನಿಲ್ಲ ಅಲ್ಲಿ. ಆದುದರಿಂದ ಅವು ಬೇರೆ ಬೇರೆ ಅಲ್ಲ. ಭೂಮಿಯಲ್ಲಿ ದೆಹಲಿಯಿಂದ ಆಗ್ನೇಯಕ್ಕೆ 90 ಮೈಲಿ ದೂರದಲ್ಲಿರುವ ವೃಂದಾವನವು ಆಧ್ಯಾತ್ಮಿಕ ಗಗನದಲ್ಲಿರುವ ಪರಮ ಗೋಲೋಕ ವೃಂದಾವನದ ಯಥಾಪ್ರತಿ. ಅದ ಕಾರಣ ಅಷ್ಟು ಶ್ರೇಷ್ಠ ಧಾಮ. ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. 5 ಧಾಮಗಳು ಯಾವುದು? 5 ವೃಂದಾವನ ಧಾಮಗಳು. ಇನ್ನೊಂದ್ಸಲ ನೋಡೋಣ, ಇಲ್ಲಿ ಬಂದ ಕಾರಣ ಹೆಸರು ಬೇಗ ಹೇಳಿ. ಒಂದು ಈಗಾಗ್ಲೇ ಆಯ್ತು, ವೃಂದಾವನ ಧಾಮ, ಅದಕ್ಕೆ ಭೌಮ ವೃಂದಾವನ ಅಂತ ಹೇಳ್ತಾರೆ. ಇನ್ನೊಂದು ಗೋಲೋಕ ವೃಂದಾವನ ಅಂತ ಆಯ್ತು. ಇನ್ನು 3 ಹೇಳ್ಬೇಕು. ಮಾಯಾಪುರಿಯ ಪ್ರಭು. ಮಾಯಾಪುರದ ಹೆಸರೇನು? ಇದು ಪುರುಷ ಅಲ್ಲ, ಗೌಪ್ಯ ವೃಂದಾವನ. ಗೌಪ್ಯ ವೃಂದಾವನ. ನೆಕ್ಸ್ಟ್ ಇನ್ನೆರಡು? ಜಗನ್ನಾಥ್ಪುರಿ. ಜಗನ್ನಾಥಪುರ ದೇವದೇನು ವೃಂದಾವನ? ಬೇಗ. ಚೈತನ್ಯ ಮಹಾಪ್ರಭುಗಳ ನೆನಪು ಮಾಡಿ, ಅವರಿಗೇನಾಯ್ತು ಜಗನ್ನಾಥರನ್ನು ನೋಡುವಾಗ? ಭಾವ. ಭಾವ ವೃಂದಾವನ. ಇನ್ನೊಂದು ಲಾಸ್ಟ್ ಉಡುಪಿ. ಯಾವ ವೃಂದಾವನ? ದಕ್ಷಿಣ ವೃಂದಾವನ. ದಕ್ಷಿಣ. ಹರೇ ಕೃಷ್ಣ. ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಧಾಮಗಳು. ಕೃಷ್ಣನು ಭೂಮಿಗಿಳಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವ ಸುಮಾರು 84 ಚದರ ಮೈಲಿಗಳ ವೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನು ಮೆರೆದನು. ದಕ್ಷಿಣ ವೃಂದಾವನಕ್ಕೆ ನಮಗೆ ಸುಲಭ ಹೋಗ್ಬೋದು ಆಗಾಗ. ಯಾಕೆ ದಕ್ಷಿಣ ವೃಂದಾವನದಲ್ಲಿರುವ ಕೃಷ್ಣ ಮತ್ತು ಬೆಣ್ಣೆ ಕೃಷ್ಣ ಮತ್ತು ನಮ್ಮ ಬಲರಾಮ, ಮಲ್ಪೆಯಲ್ಲಿರುವಂತಹ ಬಲರಾಮ ಯಾಕೆ ತುಂಬಾ ಶ್ರೇಷ್ಠ? ಯಾರಿಗಾದ್ರೂ ಗೊತ್ತಾ? ಮುಖ್ಯವಾಗಿ ಕೃಷ್ಣನ ವಿಗ್ರಹ ಹೇಗೆ, ಎಲ್ಲಿಂದ ಸಿಕ್ಕಿತು? ಆಮೇಲೆ ಕೃಷ್ಣ ವಿಗ್ರಹ ಯಾರು ಪೂಜೆ ಮಾಡ್ತಾ ಇದ್ರು, ಯಾರು ಕೊಟ್ರು? ಯಾರಿಗಾದ್ರೂ ಗೊತ್ತಾ? ಆ ಕೃಷ್ಣನ ಮೂರ್ತಿಯನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ರು. ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ರು. ಸರಿ, ರುಕ್ಮಿಣಿ ಆದ್ರೆ ಕೃಷ್ಣನ ಮೂರ್ತಿ ಯಾರಿಗೆ ಕೊಟ್ರು? ರುಕ್ಮಿಣಿ ದೇವಿ ಕೃಷ್ಣನ್ ರುಕ್ಮಿಣಿ ದೇವಿ ಪೂಜೆ ಮಾಡಿದ್ರು. ಯಾರು ಕೊಟ್ರು? ಇವರು ಮತ್ತು ದೇವಕಿ ಅಲ್ಲ, ದೇವಕಿ ವಿಶ್ವಕರ್ಮ. ಕೃಷ್ಣನ ತಾಯಿ. ಶಿಲ್ಪಿ ಯಾರದು? ವಿಶ್ವಕರ್ಮ ಪ್ರಭುಜಿ. ವಿಶ್ವಕರ್ಮ ಕೆತ್ತಿದ್ದು. ಕೊಟ್ಟದ್ದು ಯಾರು? ನಾನು ಇಲ್ಲದಿರುವಾಗ ಇದನ್ನೇ ನಾನು ಅಂತ ತಿಳ್ಕೊ. ಕೃಷ್ಣನೇ ಕೊಟ್ಟಿದ್ದು. ಕೃಷ್ಣ ಕೊಟ್ಟಿದ್ದು. ಕೃಷ್ಣನೇ ಕೊಟ್ಟಿದ್ದು. ಆದ ಕಾರಣ ದೇವಕಿಗೆ. ಕೃಷ್ಣನಿಗೂ ಆ ಮೂರ್ತಿಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲಿರುವಂತಹ ಕೃಷ್ಣನಿಗೂ ಕೃಷ್ಣನ ಮೂರ್ತಿಗೂ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಅಷ್ಟು ವರ್ಷಗಳ ಅದಕ್ಕೆ ಇದು ಇದೆ ಅಂತ ಹೇಳುದು, ಹಿಸ್ಟ್ರಿ ಇದೆ. ಹಾಗೆ ಅಂತ ಹೇಳಿ ಈಗಿರುವಂತ ಮೂರ್ತಿಗಳೇನು ಇದಲ್ಲ. ಎಲ್ಲವೂ ಕೂಡ ಎಲ್ಲ ಮೂರ್ತಿಗಳು ಏನು ಭಿನ್ನ ಇಲ್ಲ. ಯಾವುದಕ್ಕೆ ಆಚಾರ್ಯರ ವಾಣಿ ಮುಖಾಂತರ, ಶಾಸ್ತ್ರ ಮುಖಾಂತರ ಏನ್ ಹೇಳ್ತಾರೆ ಅದಕ್ಕೆ, ಇನ್ಸ್ಟಾಲೇಷನ್ ಮಾಡಿರ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ, ಎಲ್ಲ ಕೃಷ್ಣನ ವಿಗ್ರಹಗಳು. ಕೃಷ್ಣನು ಭೂಮಿಗಿಳಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವ ಸುಮಾರು 84 ಚದರ ಮೈಲಿಗಳ ವೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನು ಮೆರೆದನು. ಇಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಶ್ಲೋಕಕ್ಕೆ ಹೋಗೋಣ. ತುಂಬಾ ಅದ್ಭುತವಾದ 2 ಶ್ಲೋಕಗಳು, ಭಗವಂತನ ಧಾಮವನ್ನ ಚರ್ಚಿಸುವಂತ ಶ್ಲೋಕ. ಇದಕ್ಕೆ ರೆಫರೆನ್ಸ್ ಇರುವಂತಹ ಯಾವುದು? ಬ್ರಹ್ಮ ಸಂಹಿತೆ ಶ್ಲೋಕವನ್ನು ದಯವಿಟ್ಟು ಚಿಂತಾಮಣಿ ಧಾಮ ಅಂತ ಹೇಳುವ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಬೀರ ಪಿಪಾಲಯಂತಾಂ. ಅದನ್ನೇ ಇಲ್ಲಿ ಶಿಲಪ್ರಭುಪಾದರು ವಾಕ್ಯ ರೂಪದಲ್ಲಿ ಹೇಳಿದ್ದಾರೆ. ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಆ ಶ್ಲೋಕಕ್ಕೆ
ಆದ ಕಾರಣ ಇದನ್ನು ಚೆನ್ನಾಗಿ ಓದೋಣ. ಶ್ರೀಲ ಪ್ರಭುಪಾದರು ಬ್ರಹ್ಮ ಸಂಹಿತೆಗೆ ಭಾವಾರ್ಥ ಕೊಟ್ಟಿದ್ದಾರಾ ಇಲ್ವಾ? ಕೊಟ್ಟಿದ್ದಾರೆ. ಕೊಟ್ಟಿದ್ದಾರ. ಬ್ರಹ್ಮ ಸಂಹಿತೆಗೆ ಶ್ರೀಲ ಪ್ರಭುಪಾದರು ಭಾವಾರ್ಥ ಬರೆದಿದ್ದಾರಾ ಇಲ್ವಾ? ಪುಸ್ತಕದಲ್ಲಿ ಇಲ್ಲ. ಹಾ, ಬ್ರಹ್ಮ ಸಂಹಿತೆಗೆ ಶ್ರೀಲ ಪ್ರಭುಪಾದರು ಭಾವಾರ್ಥ ಬರೆದಿದ್ದಾರಾ ಇಲ್ವಾ? ಬರ್ದಿದ್ದಾರೆ. ನೀವು ನೋಡಿದ್ದೀರಾ, ಓದಿದ್ದೀರಾ? ಆ ಬುಕ್ಕಲ್ಲಿ ನೋಡ್ತಾ ಇದ್ದೀನಿ. ಓ, ಇಲ್ಲ. ಬುಕ್ ಇದೆ ನಿಮ್ಮ ಕೈಯಲ್ಲಿ? ಕರೆಕ್ಟ್. ಹಾ? ಬುಕ್ಕಲ್ಲಿ ಇದೆ ಅನ್ಕೊಂಡೆ ಪ್ರಭು, ಎಲ್ಲದ್ರದ್ದು ಇದೆ ಮೀನಿಂಗು, ಇದ್ರದ್ದು ಇಲ್ಲ ಇದ್ರಲ್ಲಿ. ಶಿಲಪ್ರಭುಪಾದರು ಬರೆದಿದ್ದಾರ ಗೊತ್ತಿಲ್ಲ, ಆದ್ರೆ ಗೋವಿಂದ್ ಮಹಾ ಅವರು ಮಂಗಳೂರಿನವರು, ಅವರು ಅದರ ಪ್ರಿಂಟ್ ಮಾಡಿ ಅದರ ಅರ್ಥವನ್ನು ನಮ್ಗೆ ಬುಕ್ ಕೊಟ್ಟಿದ್ರು ಪ್ರಭು. ನಾನು ಕೇಳ್ತಾ ಇರೋದು ಭಾವಾರ್ಥ ಶ್ರೀಲ ಪ್ರಭುಪಾದರು ಅದೇ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಶಿಲಪ್ರಭುಪಾದ. ಕೊಟ್ಟಿದ್ದಾರೆ ಇಲ್ವಾ? ಒಂದು ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭುಜಿ ಅವರು ಅಲ್ಲಲ್ಲಿ ವಿವರಿಸಿದ್ದಾರೆ ಸಮಯ ಅದು ಸಂದರ್ಭ ಇಲ್ಲೇ ಬರ್ತಾ. ವಿವರಿಸಿದ್ದಾರೆ. ನಾನು ಹೇಳಿದ ಸಂಪೂರ್ಣವಾಗಿ ಶ್ರೀಲ ಪ್ರಭುಪಾದರು ಈಶೋಪನಿಷತ್ತಿಗೆ ಅಥವಾ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಅದಕ್ಕೇನು ಹೇಳ್ತಾರೆ, ಉಪದೇಶ ಅಮೃತಕ್ಕೆ ಕೊಟ್ಟ ಹಾಗೆ ಬ್ರಹ್ಮ ಸಂಹಿತೆಗೆ ಕೊಟ್ಟಿದ್ದಾರೆ ಇಲ್ವಾ ಅಂತ ಹೇಳಿ ಹೋಮ್ವರ್ಕ್ ನಾಳೆ ಮಾತಾಡೋಣ, ಕೇಳ್ತೀನಿ ಅದನ್ನು. ಏನಾದ್ರೂ ಪ್ರಶ್ನೆ ಇದೆಯಾ?